ವಿಮೋಚನಾ ಕಾಂಡದ ಕುರಿತಾಗಿರುವಂತಹ ಪುಸ್ತಕದ ಮೇಲೆ ಅಧ್ಯಯನಗಳನ್ನು ತಗೊಳ್ತಾ ಇದ್ದೇನೆ. ಈಗಾಗಲೇ ಸುಮಾರು 7 ಪಾಠಗಳನ್ನ ನಾವು ನೋಡಿದ್ದೇವೆ. ವಿಮೋಚನಾ ಕಾಂಡ ಅದರ ಮುಖ್ಯ ಉದ್ದೇಶವು ದಾಸತ್ವದಲ್ಲಿರುವಂತಹ ಇಸ್ರಾಯೇಲರಿಗೆ ಯಾವ ರೀತಿಯಾಗಿ ದೇವರು ಬಿಡುಗಡೆಯನ್ನ ಕೊಟ್ಟನು, ಆ ಬಿಡುಗಡೆಯು ಅದು ಅದ್ಭುತವಾಗಿಯೂ ಅನೇಕ ಉಪದ್ರವಗಳ ಮುಖಾಂತರವಾಗಿ ಫರೋವನ ಮನಸ್ಸನ್ನ ದೇವರು ಮಾರ್ಪಡಿಸಿ ಮತ್ತು ಪಸ್ಕ ಕುರಿಯ ರಕ್ತದ ಮುಖಾಂತರವಾಗಿ ಅವ್ರಿಗೆ ವಿಮೋಚನೆ ಕೊಟ್ಟಿರುವಂಥದ್ದು ನಾವು ನೋಡ್ತೇವೆ. ಅದು ನಮ್ಮ ವಿಶ್ವಾಸ ಜೀವಿತದಲ್ಲೂ ಕೂಡ ಪಾಪದ ದಾಸತ್ವದಲ್ಲಿರುವಂತಹ ನಮಗೆ ರಕ್ಷಕನಾದ ಯೇಸು ಕ್ರಿಸ್ತ ರಕ್ತದ ಮುಖಾಂತರವಾಗಿ ಯಾವ ರೀತಿಯಾಗಿ ಬಿಡುಗಡೆ ಉಂಟಾಯಿತು ಎನ್ನುವಂಥದ್ದನ್ನು ಕೂಡ ನಾವು ಹೋಲಿಸಿ ಕಲೀಲಿಕ್ಕೆ ಅನೇಕ ಪಾಠಗಳನ್ನ ಇದರಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ನಾವು ಧ್ಯಾನ ಮಾಡಿದ ರೀತಿಯಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟು ಒಂದು 5 ನಿಮಿಷಗಳ ಕಾಲ ನಾನು ಮುಂದುವರಿಯುತ್ತೇನೆ. ಈಗಾಗಲೇ ತಿಳಿಸಿದ ರೀತಿಯಲ್ಲಿ ವಿಮೋಚನಾ ಕಾಂಡ ಮೊದಲನೇ 6 ಅಧ್ಯಾಯಗಳಲ್ಲಿ ದೇವರು ಒಬ್ಬ ವಿಮೋಚಕನನ್ನ ಸಿದ್ಧಪಡಿಸುತ್ತಾನೆ. ಆ ವಿಮೋಚಕನು ಇಸ್ರಾಯೇಲರಿಗೆ ಕಳಿಸಲ್ಪಟ್ಟಿರುವಂತಹ ವಿಮೋಚಕನ ಯಾರಪ್ಪ ಅಂತಂದ್ರೆ ಆತನು ಮೋಶೆ ಆಗಿದ್ದಾನೆ. ಮತ್ತು 7ನೇ ಅಧ್ಯಾಯದಿಂದ ಹಿಡಿದು ಮಿಕ್ಕಿರುವಂತಹ 6 ಅಧ್ಯಾಯಗಳಲ್ಲಿ ಅಂದ್ರೆ 7ರಿಂದ 12ನೇ ಅಧ್ಯಾಯದವರೆಗೆ ಯಾವ ರೀತಿಯಾಗಿ ಆ ವಿಮೋಚಕನನ್ನ ದೇವರು ಉಪಯೋಗಿಸಿಕೊಂಡು ಇಸ್ರಾಯೇಲರಿಗೆ ಬಿಡುಗಡೆಯನ್ನು ಕೊಟ್ಟನು ಎನ್ನುವಂಥದ್ದನ್ನ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಆ ರೀತಿಯಾಗಿ ಬಿಡುಗಡೆ ಕೊಡುವಂತಹ ಸಂದರ್ಭದಲ್ಲಿ ದೇವರೇ ಮೋಶೆಗೆ ಹೇಳ್ತಾನೆ. ಏನ್ ಹೇಳ್ತಾನೆ? ಆ ಒಂದು ಪದವಿ ಮುಖಾಂತರವಾಗಿ ಮಾತನಾಡಿ, ನೀನು ಐಗುಪ್ತ ದೇಶಕ್ಕೆ ಹೊರಟು ಹೋಗು, ನನ್ನ ಜನರ ಆ ಒಂದು ಮೊರೆಯನ್ನು ನಾನು ಕೇಳಿದ್ದೇನೆ, ಅವರಿಗೆ ಬಿಡುಗಡೆಯನ್ನು ಕೊಡ್ಲಿಕ್ಕೋಸ್ಕರವಾಗಿ ನಾನು ನಿನ್ನನ್ನು ಆರಿಸ್ಕೊಳ್ತಾ ಇದ್ದೇನೆ. ನೀನು ಹೋಗಿ ಫರೋನ್ ಹತ್ರ ನಿಂತುಕೊಂಡು ನನ್ನ ಜನರನ್ನ ಬಿಡುಗಡೆ ಮಾಡು, 3 ದಿನಗಳ ಪ್ರಯಾಣ ಮಾಡಿ ನಾವು ನಮ್ಮ ಕರ್ತನಾದ ಯೆಹೋವನನ್ನು ಆರಾಧಿಸಬೇಕೆಂಬುದಾಗಿ ನೀನು ಕೇಳಬೇಕು. ಆ ಕೇಳುವಂತ ಸಂದರ್ಭದಲ್ಲಿ ಫರೋವನು ಆತನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ಬಿಡುಗಡೆ ಮಾಡುವುದಿಲ್ಲ. ನಾನು ಕೂಡ ಆತನ ಹೃದಯವನ್ನು ಕಠಿಣಪಡಿಸುತ್ತೇನೆ. ಆದರೆ ಅದ್ಭುತ ಕಾರ್ಯಗಳ ಮುಖಾಂತರವಾಗಿ ಮತ್ತು ಸೂಚಕ ಕಾರ್ಯಗಳ ಮುಖಾಂತರವಾಗಿ ಅನೇಕ ಉಪದ್ರವಗಳನ್ನ ಐಗುಪ್ತ ದೇಶಕ್ಕೆ ಬರೋದ್ರ ಮುಖಾಂತರವಾಗಿ ನಾನು ಅವರಿಗೆ ಬಿಡುಗಡೆಯನ್ನು ಕೊಡುತ್ತೇನೆ ಎನ್ನುವಂಥದ್ದನ್ನ ದೇವರು ತಿಳಿಸ್ತಾನೆ. ಆ ಯಾತಕ್ಕೋಸ್ಕರವಾಗಿ ಆ ರೀತಿಯಾದ ಅದ್ಭುತ ಕಾರ್ಯಗಳನ್ನ ಉಪದ್ರವಗಳನ್ನ ಯೆಹೋವ ದೇವರು ಆ ಒಂದು ಫರೋವನ ಅಥವಾ ಐಗುಪ್ತ ದೇಶದಲ್ಲಿ ಆತನು ಮಾಡುತ್ತಾನೆ ಅಂತಂದ್ರೆ, ಮೊದಲನೇದಾಗಿ ಇಟ್ ವಾಸ್ ಪಬ್ಲಿಕ್ ಡೆಮಾನ್ಸ್ಟ್ರೇಷನ್, ಅಂದ್ರೆ ಬಹಿರಂಗವಾಗಿ ದೇವರು ಅಥವಾ ಇಸ್ರಾಯೇಲ್ ದೇವರು ಆತನು ಬಲವುಳ್ಳಂತ ಸರ್ವಶಕ್ತನಾಗಿರುವಂತ ದೇವರು ಎಂಬುದಾಗಿ ಪ್ರದರ್ಶಿಸಲಿಕ್ಕೋಸ್ಕರವಾಗಿ ಮಾಡ್ತಾನೆ. ಯಾಕೆಂತಂದ್ರೆ ಇಸ್ರಾಯೇಲ್ ದಾಸತ್ವದಲ್ಲಿರುವಂತಹ ಸಂದರ್ಭದಲ್ಲಿ ಇಸ್ರಾಯೇಲ್ ಮೇಲೆ ದೊರೆತನ ಮಾಡುತ್ತಿರುವಂತಹ ಐಗುಪ್ತಿಯರು ಅನೇಕ ವಿಗ್ರಹಗಳನ್ನ ಸುಮಾರು 80 ತರವಾಗಿರುವಂತಹ ದೇವತೆಗಳನ್ನ ಪೂಜಿಸುತ್ತಾ ಅನೇಕ ಸಂದರ್ಭ ಅವ್ರು ನೆನೆಸಿದರು. ದೇವರಾದರೂ ಯಾವ ಒಂದು ಶಕ್ತಿ ಇಲ್ಲದೆ ಇರುವಂತ ದೇವರು ನಮ್ಮ ದೇವರುಗಳಾದರೂ ಬಲವುಳ್ಳಂತ ದೇವರುಗಳು ಎಂಬುದಾಗಿ ಅವ್ರು ನೆನೆಸಿದರು. ಅಂತ ಒಂದು ಸಂದರ್ಭದಲ್ಲಿ ದೇವರು ತನ್ನ ಬಲ ಪ್ರದರ್ಶನವನ್ನ ಈ ಒಂದು ಕಾರ್ಯಗಳ ಮುಖಾಂತರವಾಗಿ ಬಹಿರಂಗವಾಗಿ ಮಾಡುತ್ತಾನೆ. ಎರಡನೇದಾಗಿ ಫರೋವನ ಮತ್ತು ಆ ಒಂದು ಐಗುಪ್ತ ದೇಶದ ಜನರು ಅನೇಕ ತರವಾಗಿರುವಂತಹ ಹಿಂಸೆಗಳನ್ನ ಮಾಡಿದ್ದರಿಂದ ಅನೇಕ ತರವಾದ ದಾಸತ್ವದಲ್ಲಿ ಅವರನ್ನ ಬಲಾತ್ಕಾರ ಮಾಡಿ ಅವರಿಗೆ ಶಿಕ್ಷೆಯನ್ನು ವಿಧಿಸಿ ಅವರನ್ನು ನೋಯಿಸಿದ್ದರಿಂದ ಅವನ ಪ್ರತೀಕಾರವನ್ನು ತೀರಿಸುವಂತವನು ಕೂಡ ಆಗಿರುತ್ತಾನೆ. ಅದನ್ನ ಫರೋವನೇ 10ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಪಾಪ ಮಾಡಿದ್ದೇವೆ ಎಂಬುದಾಗಿ ಅದನ್ನು ಒಪ್ಪಿಕೊಳ್ಳುತ್ತಾನೆ. ಮೂರನೇದಾಗಿ ಆಗಿನ ಕಾಲದಲ್ಲಿದ್ದಂತ ಐಗುಪ್ತ ದೇಶದ ದೇವತೆಗಳ ಮೇಲೆ ದೇವರು ಶಿಕ್ಷೆಯನ್ನು ವಿಧಿಸುತ್ತಾನೆ. ಈ 9 ತರವಾಗಿರುವಂತಹ ಉಪದ್ರವಗಳ ಮುಖಾಂತರವಾಗಿ ಒಂದೊಂದು ತರವಾಗಿರುವಂತಹ ದೇವತೆಯ ಮೇಲೆ ಆತನು ಶಿಕ್ಷೆಯನ್ನು ಮಾಡುವಂಥದ್ದು. ಅದನ್ನು ಅರಣ್ಯಕಾಂಡ 33ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ನಾವು ನೋಡ್ತೇವೆ. ಆ ಕಾಲದಲ್ಲಿ ಯೆಹೋವನು ಐಗುಪ್ತರ ದೇವತೆಗಳನ್ನು ಶಿಕ್ಷಿಸಿ ಐಗುಪ್ತರ ಚೊಚ್ಚಲ ಮಕ್ಕಳನ್ನು ಸಂಹಾರ ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. 4ನೇದಾಗಿ ಎಜಿಕೇಲನ ಗ್ರಂಥಕ್ಕೆ ಬರುವಾಗ ಅನೇಕ ಇಸ್ರಾಯೇಲರು ನಮ್ಮ ದೇವರು ಶಕ್ತಿ ಇಲ್ಲದೆ ಇರುವಂತ ದೇವರು ನಮಗೆ ಬಿಡುಗಡೆ ಕೊಡುತ್ತಾ ಇಲ್ಲ ಅಂತೇಳಿ ಆ ಸ್ಥಳೀಯ ಐಗುಪ್ತ ದೇಶದ ದೇವತೆಗಳನ್ನು ಕೂಡ ಅವರು ವಿಗ್ರಹಗಳನ್ನು ಮಾಡಿಕೊಂಡು ಪೂಜಿಸುತ್ತಿರುವ ಜನರಿಗೆ ನಿಜವಾಗಿರೋ ದೇವರು ಯಾರು ಎಂಬುದಾಗಿ ಯೆಹೋವ ದೇವರು ತೋರಿಸಿಕೊಳ್ಳುವಂತದಕ್ಕೋಸ್ಕರವಾಗಿ ಕೂಡ ಈಗೊಂದು ಕಾರ್ಯವನ್ನ ಮಾಡುತ್ತಾನೆ. ಮತ್ತು 5ನೇದಾಗಿ ಎಲ್ಲಾ ದೇವತೆಗಳಿಗಿಂತಲೂ ಕೂಡ ಯೆಹೋವ ದೇವರು ಅತಿ ದೊಡ್ಡವನು, ಆತನೇ ನಿಜವಾಗಿರುವಂತವನು ಎಂಬುದಾಗಿ ಪ್ರದರ್ಶಿಸಲಿಕ್ಕೋಸ್ಕರವಾಗಿ ಈ ಮಾತನ್ನ
ಇತ್ರೋ ಅಂದ್ರೆ ಮೋಶೆ ಮಾವನು. ಮೋಶೆ ತನ್ನ ಜನರನ್ನು ಬಿಡಿಸ್ಕೊಂಡು ಹೊರಕ್ಕೆ ಬಂದ ಮೇಲೆ ಈ ಕಥೆಯನ್ನೆಲ್ಲ ಕೇಳಿ ಆತನು ವಿಮೋಚನೆ ಕಾಂಡ 18ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳುತ್ತಾನೆ, ಯೆಹೋವನೇ ಎಲ್ಲಾ ದೇವರಿಗಿಂತಲೂ ಕೂಡ ದೊಡ್ಡವನೆಂಬುದಾಗಿ ಈಗ ನಾನು ತಿಳ್ಕೊಂಡಿದ್ದೇನೆ ಎಂಬುದಾಗಿ ಇತ್ರೋ ಕೂಡ ಸಾಕ್ಷಿ ಕೊಡುವಂಥದ್ದನ್ನ ನೋಡುತ್ತೇವೆ. ಮತ್ತು 6ನೇದಾಗಿ ಯೆಹೋವ ದೇವರ ಈ ಉಪದ್ರವಗಳ ಮುಖಾಂತರವಾಗಿ ಆಗಿನ ಕಾಲದಲ್ಲಿ ಬೇರೆ ಎಲ್ಲಾ ದೇಶದವರಿಗೆ ಆತನು ಭಯವನ್ನ ಹುಟ್ಟಿಸುವಂತವನಾಗ್ತಾನೆ. ಯಾಕಂದ್ರೆ ಇಸ್ರಾಯೇಲರು ಕೆಂಪು ಸಮುದ್ರದ ಮುಖಾಂತರವಾಗಿ ಬಿಡುಗಡೆ ಹೊಂದಿ ಅವರು ಹಾಲು ಜನ ಅರಿಯುವಂತ ಕಾನಾನ್ ದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅನೇಕ ದೇಶಗಳು ಅಡ್ಡಿಯಾಗಿ ಬರ್ತವೆ. ಅವರೆಲ್ಲರೂ ಕೂಡ ಇಸ್ರಾಯೇಲ್ ದೇವರು ಎಂಥವರು ಎಂಬುದಾಗಿ ಅವರು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಈ ಕಾರ್ಯವನ್ನು ಮಾಡುತ್ತಾನೆ. ಉದಾಹರಣೆಗೆ ಯೋಶನ ಗ್ರಂಥ 2ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ಓದುವ ಸಂದರ್ಭದಲ್ಲಿ ರಾಹಾಬಳು ಆ ಗೂಢಚಾರರಿಗೆ ಹೇಳುವಂತ ಮಾತಿನಂತಂದ್ರೆ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನ ಬಲ್ಲೆನು, ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿ ಉಂಟಾಗಿದೆ. ಯಾಕಂದ್ರೆ ಈ ಯೆಹೋವ ದೇವರು ಐಗುಪ್ತ ದೇಶದಲ್ಲಿ ಉಂಟು ಮಾಡಿರುವಂತಹ ಅದ್ಭುತ ಕಾರ್ಯಗಳನ್ನು ನಾವು ಕೇಳ್ಕೊಂಡಿದ್ದೇವೆ ಎಂಬುದಾಗಿ ಆಕೆ ಸಾಕ್ಷಿ ಕೊಡುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಈ ಒಂದು ಉದ್ದೇಶಕ್ಕೋಸ್ಕರವಾಗಿ ಯೆಹೋವ ದೇವರು ಐಗುಪ್ತ ದೇಶದಲ್ಲಿ ಮೋಶೆಯ ಮುಖಾಂತರವಾಗಿ 9 ತರವಾಗಿರುವಂತ ಒಟ್ಟು 10 ತರವಾಗಿರುವಂತದ್ದು, ಕೊನೆಯ ಒಂದು ಉಪದ್ರವದ ಮುಖಾಂತರವಾಗಿ ಪಸ್ಕಾ ಕುರಿ ರಕ್ತದ ಮುಖಾಂತರವಾಗಿ ಬಿಡುಗಡೆಯನ್ನು ಕೊಡ್ತಾನೆ. ಅದಕ್ಕಿಂತಲೂ ಬರುವಂತ 9 ತರವಾಗಿರುವ ಉಪದ್ರವಗಳ ಮುಖಾಂತರವಾಗಿ ಈ ಕಾರ್ಯವನ್ನು ಆತನು ಸಾಧಿಸುತ್ತಾನೆ. ಈ 9 ತರವಾಗಿರುವ ಉಪದ್ರವಗಳನ್ನು ಕೂಡ 3 ಭಾಗವಾಗಿ ನಾವು ಆಲೋಚನೆ ಮಾಡ್ತೇವೆ. ಮೊದಲನೇ 3 ಉಪದ್ರವಗಳು ಅವರ ಒಂದು ವ್ಯಕ್ತಿಗತವಾಗಿರುವಂತ ಸುಖಕ್ಕೆ ವಿರುದ್ಧವಾಗಿರುವಂತವುಗಳು ಆಗಿರ್ತದೆ. ಉದಾಹರಣೆ, ನೀರನ್ನು ರಕ್ತ ಮಾಡ್ತಾರೆ, ಕಪ್ಪೆಗಳು ಬರ್ತವೆ, ಹೇನುಗಳು ಬರ್ತವೆ. ಅವ್ರಿಗೆ ಯಾವ ನಷ್ಟ ಆಗೋದಿಲ್ಲ, ಆದ್ರೆ ಅವರ ಸುಖಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಮತ್ತೆ 2ನೇ ಒಂದು ಗುಂಪಿನಲ್ಲಿರುವಂತ 3 ಉಪದ್ರವಗಳ ಮುಖಾಂತರವಾಗಿ ಅವರಿಗಿರುವಂತ ಆಸ್ತಿ ಪಾಸ್ತಿಯ ಮೇಲೆ ಆತನು ಉಪದ್ರವಗಳನ್ನು ಬರಮಾಡುತ್ತಾನೆ. ಯಾವ ರೀತಿಯಾಗಿ ಆಸ್ತಿ ಪಾಸ್ತಿಗಳ ಮುಖಾಂತರವಾಗಿ ಉಪದ್ರವಗಳನ್ನು ಬರಮಾಡುತ್ತಾನೆ ಎಂಬುದಾಗಿ ನೋಡುವಾಗ, ವಿಷಪೂರಿತವಾಗಿರುವಂತ ಹುಳುಗಳು ದೇಶವನ್ನು ಆಕ್ರಮಿಸಿಕೊಳ್ಳುತ್ತವೆ ಮತ್ತು ಅವರ ದನಕರುಗಳ ಮೇಲೆ ಭಯಂಕರವಾಗಿರೋದು ವ್ಯಾಧಿ ಬಂದು ಅನೇಕ ದನಗಳು ಸತ್ತೋಗ್ತವೆ ಮತ್ತು ಮನುಷ್ಯರ ಮೇಲೆ ದನಕರುಗಳ ಮೇಲೆ ಅನೇಕ ತರವಾಗಿದ್ದ ಹುಣ್ಣು ಉಂಟಾಗುವ ರೀತಿಯಲ್ಲಿ ಮಾಡುತ್ತಾನೆ. ಈ ರೀತಿಯಾಗಿ ಅವರ ಆಸ್ತಿ ಪಾಸ್ತಿಗಳ ಮೇಲೆ ಉಪದ್ರವ ಬರುವಂತದ್ದನ್ನ 2ನೇ ಗುಂಪಿನಲ್ಲಿ ನಾವು ನೋಡುತ್ತೇವೆ. ಮತ್ತು ನಾವು ಈ 6 ಉಪದ್ರವಗಳನ್ನು ಆಗಲೇ ನೋಡುತ್ತೇವೆ. ಈಗ 3ನೇ ಗುಂಪಾಗಿರುವಂತ 7, 8 ಮತ್ತು 9ನೇ ಉಪದ್ರವದಲ್ಲಿ ಇನ್ನು ಸ್ವಲ್ಪ ಭಯಂಕರವಾಗಿರುವಂತಹ ಉಪದ್ರವಗಳು ನೋಡ್ತೇವೆ. ಅಂದ್ರೆ ಬರಬರ್ತಾ ಉಪದ್ರವದ ಆ ಒಂದು ಕ್ರೂರತೆ, ಆ ಉಪದ್ರವದ ಒಂದು ಭಯಂಕರತೆ ಅದು ಹೆಚ್ಚಾಗಿ ಹೋಗುತ್ತಿರುವಂತದ್ದು ನೋಡ್ತೇವೆ. 3ನೇ ಗುಂಪಿನಲ್ಲಿರುವಂತ 7, 8 ಮತ್ತು 9ನೇ ಉಪದ್ರವದಲ್ಲಿ ಇಲ್ಲಿ ಮರಣವನ್ನು ನಾವು ನೋಡುತ್ತೇವೆ. ಈಗ 7ನೇ ಒಂದು ಉಪದ್ರವವನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. 7ನೇ ಉಪದ್ರವ ಅದು ವಿಮೋಚನೆ ಕಾಂಡ 9ನೇ ಅಧ್ಯಾಯದಿಂದ ಹಿಡಿದು 9ನೇ ಅಧ್ಯಾಯ 13ನೇ ವಚನದಿಂದ ಹಿಡಿದು 35ನೇ ವಚನದವರೆಗೆ ಸುಮಾರು 23 ವಚನಗಳು ದೊಡ್ಡದಾಗಿ ಬರೆದಿರುವಂತ ನೋಡ್ತೇವೆ. ಈ ಉಪದ್ರವದಲ್ಲಿ ಕೂಡ ದೇವರು ಇಲ್ಲಿ ಮರಣವನ್ನ ಅಲ್ಲಿ ಸಾಧಿಸುವಂತದನ್ನು ನೋಡ್ತಾ ಇದ್ದೇವೆ. ಅಂದ್ರೆ ಯಾವ ರೀತಿಯಾಗಿ ಭಯಂಕರವಾಗಿರುವಂತಹ ಆನೆ ಕಲ್ಲುಗಳನ್ನ ಆ ಒಂದು ಐಗುಪ್ತ ದೇಶದ ಮೇಲೆ ಆತನು ಸುರಿಸುತ್ತಾನೆ. ಆ ಒಂದು ಸುರಿಸುವಂತ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ 13ನೇ ವಚನ ನೋಡ್ತೇವೆ, ತರುವಾಯ ಯೆಹೋವನು ಮೋಶೆಗೆ, ನೀನು ಬೆಳಿಗ್ಗೆ ಎದ್ದು ಫರೋಹನ ಮುಂದೆ ನಿಂತುಕೊಂಡು ಈಗನ್ನಬೇಕು, ಇಬ್ರಿಯರ ದೇವರಾದ ಯೆಹೋವನು ಆಜ್ಞಾಪಿಸುವಂತದ್ದೇನೆಂದರೆ, ಈ ಮಾತು ಹಿಂಗಿದೆ. ಈಗ ಯಾವಾಗಾದ್ರೆ ಫರೋಹನು ದೇವರ ದರ್ಶನವನ್ನು ಪಡ್ಕೊಳ್ತಾನೋ, ದೇವರ ಒಂದು ಪವಿತ್ರತೆ, ಆತನ ಸಾರ್ವಭೌಮತೆ ಮತ್ತು ಆತನು ವಾಗ್ದಾನಗಳನ್ನ ನೆರವೇರಿಸುವಂತ ದೇವರು ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾನೋ, ಅವನ ಭಾಷೆ ಎಲ್ಲ ಬದಲಾಗ್ತದೆ. ಈಗ ಆಜ್ಞೆ ಮಾಡ್ತಾ ಇದ್ದಾನೆ, ನಮ್ಮ ದೇವರು ಆಜ್ಞೆ ಮಾಡ್ತಾ ಇದ್ದಾನೆ, ನನ್ನ ಜನರನ್ನು ಬಿಡುಗಡೆ ಮಾಡು ಎಂಬುದಾಗಿ ಅಲ್ಲಿ ಅವನು ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಒಂದು ವೇಳೆ ನೀನು ಬಿಡುಗಡೆ ಮಾಡಲಿಲ್ಲ ಅಂದ್ರೆ ಏನಾಗ್ತದೆ ಗೊತ್ತಾ? ಈ ಸಾರಿ ನನ್ನ ವಶದಲ್ಲಿರುವಂತ ಈ ಬಾಧೆಯನ್ನು ನಿನ್ನ ಪ್ರಜಾಪರಿವಾರದ ಮೇಲೆ ಉಂಟಾಗುವಂತೆ ನಿನ್ನ ಹೃದಯಕ್ಕೂ ತಗಲುವಂತೆ ಮಾಡುವನು. ಆದ್ದರಿಂದ ಸಮಸ್ತ ಲೋಕದಲ್ಲಿ ನನಗೆ ಸಮಾನವಾಗಿರುವಂತೆ ಬೇರೆ ಯಾರು ಇಲ್ಲವೆಂದು ತಿಳ್ಕೊಳ್ಳುವ ರೀತಿಯಲ್ಲಿ ಕಾರ್ಯವನ್ನು ಮಾಡುತ್ತೇನೆ ಎಂಬುದಾಗಿ ದೇವರು ಮೋಶೆಯ ಮುಖಾಂತರವಾಗಿ ಮಾತನಾಡ್ತಾನೆ.
ಇನ್ನೊಂದು ಭಯಂಕರವಾಗಿರುವಂತ ಉಪದ್ರವ ಬರ್ಲಿಕ್ಕಿದೆ. ಫರೋನೇ, ಆ ಭಯಂಕರವಾಗಿರುವಂತ ಉಪದ್ರವ ತಪ್ಪಿಸಿಕೊಳ್ಳಕ್ಕೆ ನೀನು ನಮ್ಮ ಜನರನ್ನು ಬಿಡುಗಡೆ ಮಾಡು ಎಂಬುದಾಗಿ ಹೇಳುವಂಥದ್ದು ನೋಡ್ತೇವೆ. ಅದೇ ಸಂದರ್ಭದಲ್ಲಿ 15ನೇ ವಚನದಿಂದ 19ನೇ ವಚನದವರೆಗಾದಾಗ ದೇವರು ಉಪದ್ರವವನ್ನು ಬರವು ಮಾಡುವಂತವನಾಗಿದ್ದರು, ದೇವರು ನ್ಯಾಯ ತೀರಿಸುವಂತವನಾಗಿದ್ದರು, ದೇವರು ಐಗುಪ್ತ ಜನರ ಮೇಲೆ ಶಿಕ್ಷೆಯನ್ನು ಬರುವಂತೆ ಮಾಡುವವನಾಗಿದ್ದರು. ದೇವರಿಗೆ ಇನ್ನೊಂದು ಗುಣ ಇದೆ. ಆ ಗುಣ ಏನಪ್ಪಾ ಅಂತಂದ್ರೆ ಆತನು ಪ್ರೀತಿ ಸ್ವರೂಪನು, ಆತನು ಕರುಣೆ ಇಲ್ಲಂತ ದೇವರು ಕೂಡ. ಅದನ್ನ 15ನೇ ವಚನದಿಂದ 19ನೇ ವಚನದಲ್ಲಿ ನಾನು ಓದ್ತೇನೆ, ನೀವು ಕೇಳ್ರಿ. ನಾನು ಕೈ ಎತ್ತಿ ನಿನ್ನನ್ನು ನಿನ್ನ ಪ್ರಜೆಯನ್ನು ಅಂಟುರೋಗದಿಂದ ಸಾಯಿಸಬಹುದಾಗಿತ್ತು, ಆಗ ನೀನು ಈವರೆಗೆ ಭೂಮಿಯಲ್ಲಿ ಇರದಂತೆ ನಿರ್ಮೂಲ ಮಾಡುತ್ತಿದ್ದಿ. ಆದರೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಸಾಯಿಸದೆ ಉಳಿಸುವೆನು. ನೀನು ನನ್ನ ಜನರನ್ನು ಇನ್ನೂ ಹೋಗಗೊಳಿಸದೆ ನಿನ್ನನ್ನು ಅವರ ಮುಂದೆ ಆತಂಕವಾಗಿ ಒಡ್ಡುತ್ತೀಯಾ? ಹಾಗಾದ್ರೆ ನಾಳೆ ಇಷ್ಟು ಹೊತ್ತಿಗೆ ವಿಪರೀತವಾದ ಆನೆಕಲ್ಲಿನ ಮಳೆ ಬೀಳುವಂತೆ ಮಾಡುವನು. ಐಗುಪ್ತ ರಾಜ್ಯವು ಸ್ಥಾಪಿಸಲ್ಪಟ್ಟ ದಿನ ಮೊದಲುಗೊಂಡು ಇಂದಿನವರೆಗೂ ಅಂತ ಕಲ್ಲಿನ ಮಳೆ ಬಿದ್ದಿಲ್ಲ. ಆದ ಕಾರಣ ನಿನ್ನ ಆಳುಗಳನ್ನು ಕಳುಹಿಸಿ ನಿನ್ನ ಪಶುಗಳನ್ನು, ನಿನಗೆ ಅಡವಿಯಲ್ಲಿರುವುದೆಲ್ಲವನ್ನು ಬೇಗ ಭದ್ರ ಮಾಡಿಸು. ಮನೆಯೊಳಗೆ ಬಾರದೆ ಬಯಲಿನಲ್ಲೇ ಇರುವ ಎಲ್ಲಾ ಮನುಷ್ಯರು, ಪಶುಗಳು ಆ ಕಲ್ಲಿನ ಮಳೆಯ ಹೊಡೆತದಿಂದ ಸಾಯುವರು ಎಂಬುದಾಗಿ ಹೇಳಿದ್ರು. ಇಲ್ಲಿ ದೇವರ ಕೃಪೆ ನೋಡ್ತಾ ಇದ್ದೇವೆ. ನ್ಯಾಯ ತೀರಿಸುವಂತದ್ದು ಬರ್ತಾ ಇದೆ, ಶಿಕ್ಷೆ ಎನ್ನುವಂಥದ್ದು ಬರ್ತಾ ಇದೆ. ಆ ಶಿಕ್ಷೆಯನ್ನು ತಪ್ಪಿಸಿಕೊಳ್ಬೇಕಾದ್ರೆ ನಿನ್ನ ಆಳುಗಳನ್ನು ಮತ್ತು ನಿನ್ನ ಪಶುಗಳನ್ನು ಬೇಗ ಮನೆ ಕರ್ಕೊಂಡ್ ಬಂದ್ಬಿಡು. ಅವಾಗ ನಿನ್ನ ಮನೆಗೆ ಬಂದ್ರೆ ಅವ್ರಿಗೆ ಬಿಡುಗಡೆ ಉಂಟಾಗ್ತದೆ. ಅದೇ ಅವರು ಹೊಲದಲ್ಲಿದ್ರೆ ಅವರ ಮೇಲೆ ಆನೆ ಕಲ್ಲುಗಳು ಬೀಳ್ತವೆ ಎಂಬುದಾಗಿ ಫರೋವನಿಗೆ ದೇವರು ಹೇಳ್ತಾ ಇದ್ದಾನೆ. ತಪ್ಪಿಸಿಕೊಳ್ಳಕ್ಕೆ ಒಂದು ಮಾರ್ಗವನ್ನು ಕೊಡ್ತಾ ಇದ್ದಾನೆ. ಆದ್ರೆ ಫರೋವನು ಏನ್ ಮಾಡ್ತಾ ಇದ್ದಾನೆ? ಆ ಒಂದು ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನು ಅಂಗೀಕಾರ ಮಾಡೋದಿಲ್ಲ. ಅದರ ಕುರಿತಾಗಿ ದೇಶದಲ್ಲಿ ಪ್ರಕಟಣೆಯನ್ನು ಕೂಡ ಕೊಡೋದಿಲ್ಲ. ಈಗ ದೇವರು ಕೂಡ ಈಗಿನ ದಿನದಲ್ಲಿ ಕೂಡ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ನಂಬಿರಿ, ಬರ್ಲಿಕ್ಕಿರುವಂತ ಆ ಮಹಾ ಸಂಕಟದಿಂದ ಬಿಡುಗಡೆ ಹೊಂದಿರಿ. ಈ ಲೋಕಕ್ಕೆ ಅಂತ್ಯಕ್ರಿಸ್ತನು ಬರ್ಲಿಕ್ಕಿದ್ದಾನೆ, ಆತನು ಮಹಾ ಸಂಕಟ ಕಾಲವನ್ನು ತರಲಿಕ್ಕಿದ್ದಾನೆ. ಮತ್ತು ಅದಾದ ಮೇಲೆ ಪಾಪಕ್ಕೆ ಶಿಕ್ಷೆ ಎನ್ನುವಂಥದ್ದಿದೆ, ನರಕದ ಒಂದು ತೀರ್ಪು ಪ್ರತಿಯೊಬ್ಬರ ಮೇಲೆ ಬೀಳ್ಲಿಕ್ಕಿದೆ. ಸುವಾರ್ತೆಯನ್ನು ಕೇಳಿ ತಪ್ಪಿಸಿಕೊಂಡ್ರೆ ಎಂಬುದಾಗಿ ಸುವಾರ್ತೆಗೆ ಸಾರಲ್ಪಡ್ತಾ ಇದೆ. ಆದ್ರೆ ಆ ದೇವರ ಕೃಪೆಯ ಸುವಾರ್ತೆಯನ್ನ ಎಷ್ಟು ಜನರು ಅಂಗೀಕರಿಸಿಕೊಳ್ತಿದ್ದಾರೆ? ಈ ಫರೋನಿಗೆ ಈ ಮಾತನ್ನು ದೇವರು ಹೇಳ್ತಾನೆ. ಆದ್ರೆ ನಾವು 20 ಮತ್ತು 20ನೇ ವಚನದಲ್ಲಿ ನೋಡುವಾಗ, ಆಗ ಫರೋನ ಸೇವಕರಲ್ಲಿ ಯಾರ್ಯಾರು ಯೆಹೋವನ ಮಾತು ಎದುರಿದರೋ ಅವರು ತಮ್ಮ ಆಳುಗಳನ್ನು ಪಶುಗಳನ್ನು ಬೇಗ ಮನೆಗೆ ಬರಮಾಡಿಕೊಂಡರು. ಯಾರು ಯೆಹೋವನ ಮಾತನ್ನು ಮನಸ್ಸಿಗೆ ತೆಗೆದುಕೊಳ್ಳಲಿಲ್ಲವೋ ಅವರು ತಮ್ಮ ಆಳುಗಳನ್ನು ಪಶುಗಳನ್ನು ಅಡವಿಯಲ್ಲೇ ಬಿಟ್ಟರು. ಯಾವಾಗಲೂ 2 ತರವಾಗಿರುವಂತ ಗುಂಪುಗಳು ನೋಡ್ತೇವೆ. ಒಂದು ತರವಾಗಿರುವಂತ ಗುಂಪು ಯಾವುದದು? ದೇವರ ವಾಕ್ಯವನ್ನ ಕೇಳುವಂಥದ್ದು, ಸುವಾರ್ತೆಯನ್ನ ಕೇಳುವಂಥದ್ದು, ಸುವಾರ್ತೆಗೆ ಒಳಪಡುವಂಥದ್ದು. ಅವರು ರಕ್ಷಣೆ ಹೊಂದುತ್ತಾರೆ. ಯಾರಾದ್ರೂ ಧಿಕ್ಕರಿಸುತ್ತಾರೋ, ಯಾರಾದ್ರೂ ಸುವಾರ್ತೆಯನ್ನು ಒಪ್ಪಿಕೊಳ್ಳೋದಿಲ್ವೋ, ಯಾರಾದ್ರೂ ಕ್ರಿಸ್ತನ ಅಂಗೀಕರಿಸಿಕೊಳ್ಳೋದಿಲ್ವೋ ಅವರು ದೇವರ ಶಿಕ್ಷೆಗೆ ಅಥವಾ ಪಾಪಕ್ಕೆ ಬರ್ಲಿಕ್ಕಿರುವಂತ ಆ ಒಂದು ಉಗ್ರ ತೀರ್ಪಿಗೆ ಅವರು ಒಳಗಾಗುತ್ತಾರೆ. ಆ ಒಂದು ಸತ್ಯ ಸಂಗತಿಯನ್ನು ಕೂಡ ನಾವು ದೇವರು ಸರ್ವಕಾಲದಲ್ಲಿಯೂ ಕೂಡ ಆತನು ಮಾರ್ಪಡದೇ ಇರುವ ದೇವರು. ಆತನ ಕೃಪೆಯು ಯಾವಾಗಲೂ ಕೂಡ ಜನರ ಮೇಲೆ ಇದ್ದೇ ಇದೆ. ಇಲ್ಲಿ ಕೆಲವು ಜನ ನಂಬುತ್ತಾರೆ, ಅವರು ಆ ಶಿಕ್ಷೆಯನ್ನು ತಪ್ಪಿಸಿಕೊಳ್ತಾರೆ. ಕೆಲವು ಜನ ನಂಬಲ್ಲ, ಅವರು ನಷ್ಟವನ್ನ ಹೊಂದುತ್ತಾರೆ. ಆ ತಿಳಿಸಿದ ರೀತಿಯಲ್ಲಿ ಮಾರನೇ ದಿವಸ ಏನಾಗುತ್ತೆ? 22ನೇ ವಚನದಿಂದ ಹಿಡಿದು 26ನೇ ವಚನಕ್ಕೆ ಬರುವ ಸಂದರ್ಭದಲ್ಲಿ ಯೆಹೋವನ ಮೋಶೆಗೆ ಆಕಾಶಕ್ಕೆ ನಿನ್ನ ಕೈ ಚಾಚು, ಹಾಗೆ ಐಗುಪ್ತ ದೇಶದ ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಹೊಲದಲ್ಲಿರುವ ಎಲ್ಲಾ ಪೈರಿನ ಮೇಲೂ ಆನೆ ಕಲ್ಲಿನ ಮಳೆ ಬೀಳುವುದು ಹೇಳಿದನು. ಮೋಶೆ ತನ್ನ ಕೋಲನ್ನು ಆಕಾಶಕ್ಕೆ ಚಾಚಿದಾಗ ಯೆಹೋವನು ಗುಡುಗನ್ನು, ಆನೆ ಕಲ್ಲಿನ ಮಳೆಯನ್ನು ಉಂಟು ಮಾಡಿದನು. ಸಿಡಿಲುಗಳು ನೆಲಕ್ಕೆ ಬಿದ್ದವು. ಯೆಹೋವನು ಐಗುಪ್ತ ದೇಶದ ಮೇಲಿನ ಕಲ್ಲಿನ ಮಳೆಯನ್ನು ಸುರಿಸಿದನು. ಕಲ್ಲಿನ ಮಳೆ ಬಹಳ ಬಲವಾಗಿತ್ತು. ಮುಂದೆ ನೋಡ್ತೇವೆ, ಐಗುಪ್ತ ಜನಾಂಗದವರೆಲ್ಲರೂ ಆ ದೇಶದಲ್ಲಿ ಅಂತ ಘೋರವಾದ ಕಲ್ಲಿನ ಮಳೆ ಆಗಿರಲಿಲ್ಲ. ಆ ಕಲ್ಲಿನ ಮಳೆ ಐಗುಪ್ತ ದೇಶ ಎಲ್ಲಾ ಕಡೆಯಲ್ಲಿಯೂ ಮನುಷ್ಯರ ಪಶುಗಳ ಬಯಲಿನಲ್ಲಿದ್ದ ಎಲ್ಲವನ್ನು ನಷ್ಟ ಮಾಡಿತು. ಆ ಕಲ್ಲಿನ ಮಳೆಯಿಂದ ಹೊಲದಲ್ಲಿದ್ದ ಎಲ್ಲಾ ಪೈರುಗಳು ಹಾಳಾದವು, ಅಡವಿಯ ಮರಗಳು ಮುರಿದು ಹೋದವು. ಇಸ್ರಾಯೇಲ್ ಇದ್ದ ಗೋಷನ್ ಸೀಮೆಯಲ್ಲಿ ಮಾತ್ರ ಆ ಕಲ್ಲಿನ ಮಳೆ ಬೀಳಲಿಲ್ಲ. ದೇವರ ಕೃಪೆ ಎನ್ನುವಂಥದ್ದು ಕೊಡ್ತಾನೆ, ಆದ್ರೆ ಕೃಪೆಗೆ ಒಳಪಡದೇ ಇರುವಂತವರು ಆ ಒಂದು ಆನೆ ಕಲ್ಲಿನ ಮಳೆಗೆ ಸಿಕ್ಕಿಕೊಂಡು
ಅವರು ಪ್ರಾಣ ನಷ್ಟ ಪಡುವಂತ ಒಂದು ಉಪದ್ರವನ್ನ ಇಲ್ಲಿ ನೋಡ್ತೇವೆ. ಆದ್ರೆ ಇಲ್ಲಿ ಇನ್ನೊಂದು ಮಾತು ನಾವು ಗಮನಿಸುವಾಗ 26ನೇ ವಚನದಲ್ಲಿ ಇಸ್ರಾಯೇಲರ ವಿರುದ್ಧ ಗೋಷನ್ ಸೀಮೆಯಲ್ಲಿ ಮಾತ್ರ ಕಲ್ಲಿನ ಮಳೆ ಬೀಳಲಿಲ್ಲ. ಯಾಕೆ? ಅವರು ದೇವರ ಜನಾಂಗದವರು, ದೇವರ ಆರಿಸಲ್ಪಟ್ಟಂತವ್ರು. ದೇವರು ಹೇಳ್ತಾರೆ ಇಸ್ರಾಯೇಲ್ ಕಡೆ ನೋಡಿ, ಇವರು ನನ್ನ ಚೊಚ್ಚಲು ಸಂತಾನ ಎಂಬುದಾಗಿ ಆರಿಸಿಕೊಂಡಿರುವುದು ಜನಾಂಗ. ಅಲ್ಲಿ ಅದು ಕಾರ್ಯ ಆ ಒಂದು ನಷ್ಟ ಉಂಟಾಗುದಿಲ್ಲ. ಇದನ್ನೆಲ್ಲವನ್ನು ಕೂಡ ಫರೋನು ನೋಡಿ ಅವನೇನ್ ಮಾಡ್ತಾನೆ, ಶಿಕ್ಷೆ ಬಂದಾಗ ಅವನು ಸ್ವಲ್ಪ ತಗ್ಗುತ್ತಾನೆ, ಕ್ಷಮಾಪಣೆ ಕೇಳ್ತಾನೆ ಮತ್ತು ಯಥಾಸ್ಥಿತಿಯಾಗಿ ತನ್ನ ಹೃದಯವನ್ನ ಕಠಿಣಪಡಿಸಿಕೊಳ್ಳುತ್ತಾನೆ. ಅದೇ ಮಾತನ್ನ ಇಲ್ಲಿ ನೋಡ್ತಾ ಇದ್ದೇವೆ. ಏನ್ ನೋಡ್ತಾ ಇದ್ದೇವೆ? ಮೋಶೆಯನ್ನ ಕರೆಸಿ, ನಾನು ಅಪರಾಧಿ ಎಂದು ಒಪ್ಪಿಕೊಳ್ತೇನಪ್ಪ, ಯೆಹೋವನು ನ್ಯಾಯವಂತನು, ನಾನು ನನ್ನ ಜನರು ದೋಷಿಗಳು, ಈ ಭಯಂಕರವಾಗಿರುವಂತಹ ಗುಡುಗು ಕಲ್ಲಿನ ಮಳೆಯು ಬಹು ಹೆಚ್ಚಾಯಿತು, ಇವುಗಳಿಂದ ನಿಲ್ಲಿಸುವುದಕ್ಕೆ ಯೆಹೋವನನ್ನು ಪ್ರಾರ್ಥಿಸಿರಿ, ದೇಶವನ್ನು ಬಿಟ್ಟು ಹೋದಕ್ಕೆ ನಿಮಗೆ ಅಪ್ಪಣೆ ಕೊಡುತ್ತೇನೆ ಎಂಬುದಾಗಿ. ನೋಡ್ರಿ, ನೀವು ದೇಶನ ಬಿಟ್ಟು ಹೋಗ್ತೀರಿ, ನೀವು ಹೋಗ್ರಪ್ಪ, ನಮಗೆ ಈ ಒಂದು ಉಪದ್ರವದ ತಪ್ಪಿಸ್ರಿ, ನೀವು ಯೆಹೋವನನ್ನು ಪ್ರಾರ್ಥಿಸ್ರಿ, ನಾವು ಅಪರಾಧಿಗಳು ಎಂಬುದಾಗಿ ಒಪ್ಪಿಕೊಳ್ತಾನೆ. ಅದೇ ರೀತಿಯಾಗಿ ಮೋಶೆ ಏನ್ ಮಾಡ್ತಾನೆ, ಆ ಒಂದು ಪ್ರಾರ್ಥನೆ ಮಾಡ್ತಾನೆ, ಅಲ್ಲಿಗೆ ಆ ಒಂದು ಉಪದ್ರವ ತಪ್ಪೋಗ್ತದೆ. ಆದ್ರೆ ತಪ್ಪೋದ ಮೇಲೆ ಏನಾಗ್ತಾನೆ, ಮೋಶೆ ತಿರುಗಿ ನಾವು ನೋಡ್ತೇವೆ 34ನೇ ವಚನದಲ್ಲಿ ಫರೋ ಮಳೆಯು ಕಲ್ಲಿನ ಮಳೆಯು ಗುಡುಗು ನಿಂತು ಹೋದದ್ದನ್ನು ಫರೋನು ಕಂಡಾಗ ಅವನು ಅವನ ಪರಿವಾರದವರು ಇನ್ನೂ ಪಾಪಿಷ್ಠರಾಗಿ ತಮ್ಮ ಹೃದಯವನ್ನ ಮುಂದು ಮಾಡಿಕೊಂಡರು. ಇದು 7ನೇ ಉಪದ್ರವ. ಈ ಮಾತನ್ನು ಕೂಡ ಅವರು ಕೇಳ್ತಾ ಇದ್ದ ಒಂದು ಸಂದರ್ಭದಲ್ಲಿ ದೇವರು ಇನ್ನೊಂದು ಉಪದ್ರವವನ್ನ ಆತನ ಬರಮಾಡ್ತಾ ಇದ್ದಾನೆ. ಅದ್ಯಾವ್ದು ಅಂತಂದ್ರೆ ಮಿಡತೆಗಳಿಂದ ಉಂಟಾಗುವಂತ ಒಂದು ಬಾಧೆಯ ಒಂದು ಉಪದ್ರವವನ್ನು ನಾವು ನೋಡ್ತೇವೆ. ಈ ಒಂದು ಉಪದ್ರವ, ಮಿಡತೆಗಳು ಉಂಟಾಗೋದಕ್ಕಿಂತ ಉಪದ್ರವದಲ್ಲಿ 3 ಪ್ರಶ್ನೆಗಳನ್ನ ನಾವು ಇಲ್ಲಿ ಗಮನಿಸಬಹುದು. ಆ 3 ಪ್ರಶ್ನೆಗಳು ಯಾವ್ದಪ್ಪ ಅಂತಂದ್ರೆ, ಮೊದಲನೇ ಒಂದು ಪ್ರಶ್ನೆ 10ನೇ ವಚನದಲ್ಲಿ ನೋಡ್ತೇವೆ. 3 ಪ್ರಶ್ನೆಗಳು ನೋಡ್ತೇವೆ. ಮೊದಲನೇ ಪ್ರಶ್ನೆ 10ನೇ ವಚನದಲ್ಲಿ ದೇವರು ಫರೋನಿಗೆ ಹೇಳುವಂತ ಮಾತು, ಇನ್ನು ಎಷ್ಟು ದಿವಸ ಈತನು ಈ ಒಂದು ಗರ್ವದಿಂದ ಆತನು ಮಾತನಾಡುತ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸ್ಕೊಳ್ತೇವೆ. ನೋಡಿರಿ, ನೀವು ದುರಾಲೋಚನೆ ಮಾಡಿಕೊಂಡವರು. ಅದ 10ನೇ ಅಧ್ಯಾಯ 10ನೇ ವಚನದಲ್ಲಿ ಗಮನಿಸುವಂತ ಮಾತು, ಫರೋನ ಕುರಿತಾಗಿ ಹೇಳುವಂತ ಮಾತು. 7ನೇ ವಚನ ನೋಡಿ, ಈ ಮನುಷ್ಯನು ಇನ್ನು ಎಷ್ಟು ದಿವಸ ನಮಗೆ ಉರುಳಾಗಿರುವನು ಎಂಬುದಾಗಿ ಫರೋನು ಹೇಳುವಂತ ಮಾತನ್ನ ನೋಡ್ತಾ ಇದ್ದೇವೆ. ಮತ್ತು ಇವರು ಕೂಡ ಹೇಳ್ತಾರೆ, ಯಾರು ಫರೋನ ಕಡೆಯವರು ಕೂಡ ಹೇಳುವಂತ ಮಾತೇನಂತಂದ್ರೆ, ಈ ಮೋಸೆ ಕುರಿತಾಗಿ ಇವನನ್ನು ಇನ್ನೆಷ್ಟು ಮಟ್ಟಿಗೆ ನಾವು ಸಹಿಸಿಕೊಳ್ಳಬೇಕು ಏನೋ ಒಂದು ಪ್ರಶ್ನೆಯನ್ನು ಕೂಡ ಅಲ್ಲಿ ಹಾಕೊಳ್ಳುವಂಥದ್ದು ನೋಡ್ತಾ ಇದ್ದೇವೆ. ಮತ್ತು ಫರೋನು ಕೂಡ 8ನೇ ವಚನದಲ್ಲಿ ನಾವು ನೋಡ್ತೇವೆ, ನೀವು ಹೋಗಿ ನಿಮ್ಮ ದೇವರ ದೇವನು ಆರಾಧಿಸಿ ಬರಬಹುದು, ಆದ್ರೆ ಯಾರು ಹೋಗಬೇಕೆನ್ನುತ್ತೀರಿ? 3ನೇ ಪ್ರಶ್ನೆ. 3 ತರವಾಗಿರುವಂತಹ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಇನ್ನೆಷ್ಟು ದಿವಸ ಈ ಫರೋನ್ ಇದನ್ನು ಸಹಿಸಿಕೊಳ್ತಾನೆ, ಮತ್ತು ಇನ್ನೆಷ್ಟು ದಿವಸ ಈ ಮೋಶೆ ನಮಗೆ ಉರುಳಾಗಿರುತ್ತಾನೆ. 3ನೇದಾಗಿ ಇನ್ನೆಷ್ಟು ಜನರು ನೀವು ಹೋಗ್ತೀರಿ ಏನೋ ಒಂದು ಪ್ರಶ್ನೆಗಳ ಮುಖಾಂತರವಾಗಿ ಈ ಒಂದು ಉಪದ್ರವ ಪ್ರಾರಂಭ ಆಗ್ತದೆ. ಆದ್ರೆ 3ನೇ ಪ್ರಶ್ನೆ ಆಗಿರುವಂತ ಎಷ್ಟು ಜನರು ಹೋಗಿ ನೀವು ಆರಾಧಿಸಿಕೊಂಡು ಬರುತ್ತೀರಿ ಎಂಬುದಾಗಿ ಪ್ರಶ್ನೆ ಕೇಳಿದಾಗ ಮೋಶೆನ ಹೇಳ್ತಾನೆ, ನಾವು ಎಲ್ರೂ ಕೂಡ ಹೋಗ್ಬೇಕು, ಎಲ್ರೂ ನಾವು ಆರಾಧನೆಗೆ ನಮ್ಮನ್ನು ಜನರನ್ನ ನಾವು ಕರ್ಕೊಂಡು ಹೋಗ್ತೇವೆ ಎಂಬುದಾಗಿ ಹೇಳುವಾಗ, ಆಗ ಮೋಶೆಗೆ ಫರೋ ಇನ್ನೊಂದು ಮಾತು ಹೇಳ್ತಾನೆ, ಎಲ್ರೂ ಹೋಗೋದು ಬೇಡ, ನೀವು ಬರೀ ಗಂಡಸರು ಮಾತ್ರ ಹೋಗ್ರಿ ಅನ್ನುವಂಥ ಮಾತಿಗೆ ಮೋಶೆ ಒಪ್ಪದೇ ಇರುವಂತ ಸಂದರ್ಭದಲ್ಲಿ ಈ ಉಪದ್ರವ ಅವ್ರ ಮೇಲೆ ಬೀಳ್ತದೆ. ಆ ಉಪದ್ರವ 12ನೇ ವಚನದಲ್ಲಿ ನಾವು ನೋಡ್ತೇವೆ ಯಾವ ರೀತಿಯಾಗಿರುವಂತ ಉಪದ್ರವ ಅದು. ಆಗ ಯೆಹೋವನು ಮೋಶೆಗೆ, ಐಗುಪ್ತ ದೇಶದ ಮೇಲೆ ನೀನು ಕೈ ಚಾಚಿ ಮಿಡತೆಯನ್ನು ಬರಮಾಡು, ಕಲ್ಲಿನ ಮಳೆಗಳಿಂದ ನಾಶವಾಗದೆ ಉಳಿದಿರುವ ಪೈರುಗಳನ್ನೆಲ್ಲ ಮಿಡತೆಗಳು ತಿಂದು ಬಿಡಲಿ. ಈ ಆನೆ ಕಲ್ಲಿನ ಮುಖಾಂತರವಾಗಿ ನಾಶವಾಗದೇ ಇರುವಂತಹ ಪೈರಲ್ಲೂ ಕೂಡ ಮಿಡತೆಗಳು ತಿಂದು ಬಿಡಲಿ ಎಂಬುದಾಗಿ ಮಿಡತೆಗಳನ್ನು ಕಳಿಸುತ್ತಾನೆ. ಈಗ ಪೈರನ್ನು ಕಾಪಾಡಲಿಕ್ಕೆ ಅವರ ದೇವತೆಗಳು ನಿಸ್ಸಹಾಯಕವಾಗಿರುವಂತ ಒಂದು ಸ್ಥಿತಿಯಲ್ಲಿ ಇರ್ತವೆ ನೋಡ್ತೇವೆ. ಇಲ್ಲಿ ಮಿಡತೆಗಳ ಒಂದು ಉಪದ್ರವ ಎನ್ನುವಂಥದ್ದು ಭಯಂಕರವಾಗಿರುವಂತಹ ಉಪದ್ರವ. ಈಗಾಗಲೇ ಈ ನ್ಯೂಸ್ಗಳಲ್ಲಿ ಕೂಡ ನೋಡಿದ್ದೇವೆ. ಮಿಡತೆಗಳ ಒಂದು ದಂಡು ಎನ್ನುವಂಥದ್ದು ಒಂದು ಸರ್ತಿ ಒಂದು ಊರಿನ ಮೇಲೆ ಆಗ್ಲಿ, ಒಂದು ಪಟ್ಟಣದ ಮೇಲೆ ಆಗ್ಲಿ ಹೊರಟೋದ್ರೆ
ಅಲ್ಲಿರುವಂತ ಎಲ್ಲಾ ಮರಗಳು, ಆ ಮರಗಳಿರುವಂತ ಎಲ್ಲಾ ಎಲೆಗಳು ಕೂಡ ಅವು ಒಂದೇ ಸತಿ ಸರ್ವನಾಶ ಹೋಗ್ತವೆ. ಮಿಡತೆಗಳು ಹೊರಕ್ಕೆ ಬಂದ ಕೂಡಲೇ ಬರೀ ಕೊಂಬೆಗಳು ಮಾತ್ರ ಉಳ್ಕೊಳ್ತವೆ. ಅಷ್ಟರ ಮಟ್ಟಿಗೆ ನಷ್ಟವನ್ನ ಉಂಟು ಮಾಡುವಂತ ಮಹಾಶಕ್ತಿ ಮಿಡತೆಗಳು. ಅಂತ ಒಂದು ಭಯಂಕರವಾಗಿರುವಂತ ಮಿಡತೆಗಳ ಮುಖಾಂತರವಾಗಿ ಅಲ್ಲಿ ಉಪದ್ರವನ ಬರಮಾಡ್ತಾರೆ. ನೋಡ್ರಿ, ಅದು ಮಿಡತೆಗಳು ಐಗುಪ್ತ ದೇಶದಲ್ಲೆಲ್ಲ ಬಂದು ಐಗುಪ್ತ ದೇಶದ ಎಲ್ಲಾ ಕಡೆಯಲ್ಲೂ ಅಪರಿಮಿತವಾಗಿ ಹಿಡಿದವು. ಅಂತ ಮಿಡತೆ ದಂಡು ಹಿಂದೆಂದೂ ಬಂದಿಲ್ಲ, ಮುಂದೆಯೂ ಬರ್ಲಿಕ್ಕಿಲ್ಲ. ಅವು ಭೂಮಿಯನ್ನೆಲ್ಲ ಮುಚ್ಚಿಕೊಂಡದ್ರಿಂದ ನೆಲವು ಕಾಣದೆ ಹೋಯಿತು. ಅದನ್ನೇ ನಾವು ನೋಡ್ತೇವೆ, ಆನೆ ಕಲ್ಲಿನ ಮಳೆಯಿಂದ ನಾಶವಾಗದೆ ಉಳಿದಿದ್ದ ಎಲ್ಲಾ ಪೈರುಗಳನ್ನು, ಮರಗಳಲ್ಲಿದ್ದ ಎಲ್ಲಾ ಕಾಯಿಗಳನ್ನು ತಿಂದು ಬಿಟ್ಟವು. ಐಗುಪ್ತ ದೇಶದಲ್ಲಿ ಮರಗಳಾಗಲಿ ಅಡವಿಯ ಗಿಡಗಳಾಗಲಿ ಹಸುರಾದದ್ದು ಒಂದು ಉಳಿಯಲಿಲ್ಲ. ಅಂದ್ರೆ ಒಂದು ಎಲೆ ಕೂಡ ಐಗುಪ್ತ ದೇಶದಲ್ಲಿ ಉಳಿಯದ ರೀತಿಯಲ್ಲಿ ಆ ಮಿಡತೆಗಳು ಅಲ್ಲಿ ನಾಶನವನ್ನ ಉಂಟು ಮಾಡಿರುವಂತದನ್ನ ನೋಡುತ್ತೇವೆ. ಆಗ ಫರೋನು ಮೋಶೆಯನ್ನು ಕರೆಸಿಕೊಂಡು ಅಲ್ಲೂ ಕೂಡ ಮತ್ತೆ ಏನ್ ಮಾಡಿದ್ರು, ನಾವು ಪಾಪ ಮಾಡಿದ್ದೇವೆ, ನೀವು ಪ್ರಾರ್ಥನೆ ಮಾಡ್ರಿ, ನಿಮ್ಮ ದೇವರಿಗೆ ಈ ಮಿಡತೆಗಳಿಂದ ನಮಗೆ ಬಿಡುಗಡೆಯನ್ನು ಕೊಡ್ಲಿಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದನ್ನು ಕೇಳುವಾಗ ಆಗ ಮೋಶೆ ಏನ್ ಮಾಡ್ತಾನೆ, ಪ್ರಾರ್ಥಿಸುವಾಗ ಇಲ್ಲಿ ಇನ್ನೊಂದು ಕಾರ್ಯ ನಡೀತದೆ. 19ರಲ್ಲಿ ಯೆಹೋವನು ಪಶ್ಚಿಮದಿಂದ ಬಿರುಗಾಳಿ ಬೀಸುವಂತೆ ಮಾಡಿದನು, ಅದು ಆ ಮಿಡತೆಗಳನ್ನು ಎತ್ತಿಕೊಂಡು ಹೋಗಿ ಕೆಂಪು ಸಮುದ್ರದೊಳಗೆ ಹಾಕಿಬಿಟ್ಟಿತ್ತು. ಅಂದ್ರೆ ಈ ಮೋಶೆ ಪ್ರಾರ್ಥನೆ ಮಾಡಿದುವಾಗ ಏನಾಗ್ತದೆ, ಅಲ್ಲಿ ಪಶ್ಚಿಮದಿಂದ ಬಿರುಗಾಳಿ ಬರ್ತದೆ. ಬಿರುಗಾಳಿ ಬಂದು ಎಲ್ಲಾ ಮಿಡತೆಗಳನ್ನು ಕೂಡ ಕೂಡಿಸಿಕೊಂಡು ಹೋಗಿ ಕೆಂಪು ಸಮುದ್ರದಲ್ಲಿ ಆಗ್ತದೆ. ಇಲ್ಲಿ ಬಿರುಗಾಳಿ ಎನ್ನುವಂಥದ್ದು ಯೆಹೋವನಿಂದ ಅದು ನಿಯಂತ್ರಿಸಲ್ಪಡುವಂಥದ್ದು. ಮಿಡತೆಗಳು ಯೆಹೋವನಿಂದ ನಿಯಂತ್ರಿಸಲ್ಪಡ್ತವೆ ಮತ್ತು ಬಿರುಗಾಳಿ ಅನ್ನುವಂಥದ್ದು ಕೂಡ ಯೆಹೋವನಿಂದ ನಿಯಂತ್ರಿಸಲ್ಪಡುತ್ತದೆ. ಇದನ್ನೆಲ್ಲವನ್ನು ಕೂಡ ಫರೋನ್ ನೋಡ್ತಾ ಇದ್ದಾನೆ. ಅಯ್ಯೋ, ಎಷ್ಟು ಪ್ರಬಲವಾಗಿರುವ ದೇವರು, ಬಿರುಗಾಳಿಯನ್ನು ಕೂಡ ತಾನು ಕಂಟ್ರೋಲ್ ಮಾಡುವಂತ ದೇವರಾಗಿದ್ದಾನಲ್ಲ ಎಂಬುದಾಗಿ ಆತನು ತನ್ನ ಪಾಪವನ್ನು ಅರಿಕೆ ಮಾಡುತ್ತಾನೆ. ಆದ್ರೆ 20ನೇ ವಚನಕ್ಕೆ ಬರುವ ಸಂದರ್ಭದಲ್ಲಿ, ಆದರೂ ಯೆಹೋವನು ಫರೋನ್ ಹೃದಯವನ್ನು ಕಠಿಣ ಮಾಡಿದ್ದರಿಂದ ಅವನು ಇಸ್ರಾಯೇಲನ್ನು ಓಡಿಸಲಿಲ್ಲ, ಇಸ್ರಾಯೇಲ್ ಕಳಿಸಲ್ಲ. ಅದಾದ್ಮೇಲೆ ಮತ್ತೆ ತಿರುಗಿ ನಾವು ನೋಡ್ತೇವೆ 9ನೇ ಉಪದ್ರವ ಮತ್ತು ಕೊನೆಯ ಒಂದು ಉಪದ್ರವ ಈ ಸೀರೀಸ್ ನಲ್ಲಿ ಬರುವಂತ ನೋಡ್ತೇವೆ. ಈ 9ನೇ ಉಪದ್ರವ ಏನಂತಂದ್ರೆ, ಅದನ್ನ 10ನೇ ಅಧ್ಯಾಯ 21ನೇ ವಚನದಿಂದ ಹಿಡಿದು 29ನೇ ವಚನದಿಂದ ನೋಡುತ್ತೇವೆ. ಅದು 3 ದಿನ ಕಾರ್ಗತ್ತಲಾಗಿ ಉಂಟಾಗುವಂತ ಒಂದು ಉಪದ್ರವ ಎಂಬುದನ್ನು ನೋಡುತ್ತೇವೆ. 3 ದಿವಸ ಇದ್ದಕ್ಕಿದ್ದಂಗೆ ಕಾರ್ಗತ್ತಲಾಗ್ತದೆ. ಈ ಉಪದ್ರವ ಯಾರಿಗೆ ವಿರುದ್ಧವಾಗಿದೆ ಅಂತಂದ್ರೆ ಸೂರ್ಯನಿಗೆ ವಿರುದ್ಧವಾಗಿರುವಂತದ್ದು. ಯಾಕಂದ್ರೆ ಐಗುಪ್ತ ದೇಶದವರು ರಾ ಅಥವಾ ಹೋರಿಸ್ ಎನ್ನುವಂತ ಇಬ್ಬರು ದೇವರುಗಳು ಸೂರ್ಯನನ್ನ ಸೂರ್ಯನನ್ನ ಪೂಜಿಸುವಂತವ್ರು. ಫರೋನು ಕೂಡ ಸೂರ್ಯನಿಂದ ಬಂದಿರುವಂತ ಸೂರ್ಯ ಸಂತಾನ ಎಂಬುದಾಗಿ ನಾವು ಫರೋನ ಕುರಿತಾಗಿ ಕೂಡ ನೋಡ್ತೇವೆ. ಸೂರ್ಯ ಸಂತಾನ, ಸೂರ್ಯನು ದೇವರು. ಆದ್ರೆ ಯೆಹೋವನ ಒಂದು ಪ್ರಭಾವ ಎಷ್ಟು ಮಟ್ಟಿಗೆ ಇರುವಂತಂದ್ರೆ, ಸೂರ್ಯ ದೇವರು ಎಂಬುದಾಗಿ ಪೂಜೆ ಮಾಡ್ತಿರುವಂತ ಸೂರ್ಯನ ಏನಾಗ್ತಾನೆ ಅಂತಂದ್ರೆ 3 ದಿವಸ ಅಂಧಕಾರವಾಗಿ ಹೋಗ್ತಾನೆ. ಈಗ ಆ ಸೂರ್ಯ ದೇವನು ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾರದೇ ಇರುವಂತ ಒಂದು ಪರಿಸ್ಥಿತಿ ಐಗುಪ್ತ ದೇಶದವರಿಗೆ ಅರ್ಥವಾಗ್ತದೆ. ಮತ್ತು ಇನ್ನೊಂದು ಕೂಡ ನಾವು ಗಮನಿಸ್ತೇವೆ, ಈ ಒಂದು ಕತ್ತಲೆ ಅದು ಕಾರ್ಗತ್ತಲು, ಇದು ಮಾಮೂಲಾಗಿರುವಂತ ಕತ್ತಲಲ್ಲ. ಎಂತ ಕಾರ್ಗತ್ತಲು ಅಂತಂದ್ರೆ, ಒಂದು ವೇಳೆ ಅವರು ಹಾಕುವಂತ ದೀಪಗಳು, ಅವರು ಉರಿಸುವಂತ ಪಂಜುಗಳು ಕೂಡ ಆ ಕಾರ್ಗತ್ತಲನ್ನ ಛೇದಿಸಿಕೊಂಡು ಹೋಗಲಾರದೇ ಇರುವಂತ ದಟ್ಟವಾಗಿರುವಂತ ಒಂದು ಕತ್ತಲು. ಯಾಕೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, 3 ದಿವಸ ಒಬ್ಬರಿಗೊಬ್ಬರು ಕಾಣಿಸಲಿಲ್ಲ. ಸಾಮಾನ್ಯ ಮನೇಲಿ ನಾವೇನ್ ಮಾಡ್ತೀವಿ, ಒಂದು ದೀಪ ಇಟ್ಕೊಂತೀವಿ, ದೀಪ ಇಟ್ಕೊಂಡ್ರೆ ಮನೆಯಲ್ಲರೂ ಕಾಣಿಸ್ಕೊಳ್ತಾರೆ. ಮತ್ತೆ ಹೊರಗೆ ಹೋಗ್ಬೇಕಾದ್ರೂ ಕೂಡ ದೀಪ ಇಟ್ಕೊಂಡು ಹೋಗ್ತೀವಿ, ಬ್ಯಾಟ್ರಿ ಇಟ್ಕೊಂಡು ಹೋಗ್ತೀವಿ. ಆದ್ರೆ ಇಲ್ಲಿ ಬಂದಂತ ಕತ್ತಲೆ ಏನಂತಂದ್ರೆ 3 ದಿವಸ ಒಬ್ಬರನ್ನೊಬ್ರು ನೋಡ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂತ ಒಂದು ಕತ್ತಲು ಅಲ್ಲಿ ಆವರಿಸುವಂತದ್ದನ್ನ ನೋಡ್ತೇವೆ. ಆಗ ಫರೋ ಏನ್ ಮಾಡ್ತಾನೆ, ಅದು ಸೋಲನ್ನು ಒಪ್ಪಿಕೊಳ್ತಾನೆ, ಅವರನ್ನ ಬಿಡುಗಡೆ ಮಾಡ್ಲಿಕ್ಕೆ ಆತನು ಅಪ್ಪಣೆ ಕೊಡ್ಲಿಕ್ಕೆ ಕೇಳ್ತಾನೆ. ಆದ್ರೆ ಫರೋನು ಸಿಟ್ಟು ಬಂದು ಏನ್ ಮಾಡ್ತಾನೆ ಗೊತ್ತಾ, ಮೋಶೆಗೆ ನಾನು ಕಳಿಸೋದಿಲ್ಲ. ಅವನು ಎಷ್ಟು ಮಟ್ಟಿಗೆ ಕಠಿಣಪಡಿಸ್ಕೊಡ್ತಾನೆ, ನಾನು ಕಳಿಸೋದಿಲ್ಲ, ನನ್ನ ಮುಂದೆ ನೀವು ಇನ್ನು ಬರಬೇಡ್ರಿ, ನೀವು ಈ ಸತಿ ಏನೋ ನಿಮ್ಮನ್ನು ಬಂದ್ರೆ ನಿಮ್ಮನ್ನ ನಾನು ಮರಣದಂಡ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಅವ್ರನ್ನ ಎಚ್ಚರಿಸ್ಬಿಟ್ಟು ಅವ್ರನ್ನ ಕಳಿಸ್ಕೊಡ್ತಾನೆ. ಆಗ ಮೋಶೆ ಏನು ಕಮ್ಮಿ ಇಲ್ಲ, ಅವನು ಹೇಳ್ತಾನೆ, ನೀನು ಕರೆದಲ್ಲ ಹೊರತು ನಾನು ಬರೋದಿಲ್ಲ. ಇನ್ನು ಮುಂದೆ ದೇವರು ಇನ್ನೊಂದು ದೊಡ್ಡ ಕಾರ್ಯವನ್ನು ಮಾಡ್ಲಿಕ್ಕಿದ್ದಾನೆ. ಆ ಕಾರ್ಯದ ಮುಖಾಂತರವಾಗಿ ಖಂಡಿತವಾಗಿ ನೀನು ಕರೀತೀಯ, ಖಂಡಿತವಾಗಿ ನನ್ನ ಜನರನ್ನ ಬಿಡುಗಡೆ ಮಾಡ್ತೀಯ. ಆ ಕಾರ್ಯ ಯಾವುದು ಅಂತೇಳಿ ಅದನ್ನ ವಿವರಿಸ್ಲಿಕ್ಕಿಂತ ಮೊದಲು ನಾನು ಇನ್ನೊಂದು ಸಂಗತಿಯನ್ನು ನಿಮಗೆ ವಿವರಿಸುತ್ತೇನೆ. ಅದೇನಪ್ಪ ಅಂತಂದ್ರೆ,
ಫರೋನು ಮಾಡುವಂತ ರಾಜಿ ಎಂಬುದಾಗಿ ಇರುವಂತಹ ಒಂದು ಶೀರ್ಷಿಕೆಗಳಿಗೆ ಯಾವ ರೀತಿಯಾಗಿ ಫರೋನು ಇವರೊಟ್ಟಿಗೆ ರಾಜಿ ಮಾಡಿಕೊಂಡು ಉಪದ್ರವವನ್ನು ತಪ್ಪಿಸಿಕೊಳ್ಬೇಕು ಮತ್ತು ಇವರು ಕೂಡ ಇಲ್ಲೇ ಇರಬೇಕು ಅನ್ನುವಂತ ಒಂದು ಸಂಗತಿಗಳನ್ನ ವಿವರಿಸಲಿಕ್ಕೆ ಕೆಲವು 4 ಕಡೆ ಆತನು ರಾಜಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಯಾವ ರೀತಿ ರಾಜಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೆ ಅದು ಸಾಧ್ಯವಾಗದೇ ಇರುವಂತ ಸ್ಥಿತಿಯನ್ನು ಕೂಡ ನಾವು ಗಮನಿಸಬಹುದು. ಆ ರಾಜಿ ಮಾಡೋದಕ್ಕಿಂತ ಮೊದಲು ಇಲ್ಲಿ ಗಮನಿಸುವಂತ ಮಾತಂತಂದ್ರೆ, ಯಾವ ಉದ್ದೇಶಕ್ಕೋಸ್ಕರವಾಗಿ ಮೋಶೆ ತನ್ನ ಜನರನ್ನ ಅದು ಇಸ್ರಾಯೇಲನ್ನ ಬಿಡುಗಡೆ ಮಾಡು ಎಂಬುದ ಕರಿತಾನೆ, ಅದು 3 ತರವಾದ ಉದ್ದೇಶಗಳನ್ನ ನಾವು ನೋಡ್ತೇವೆ. ಮೊದಲನೇ ಉದ್ದೇಶ ಯಾವುದಪ್ಪ ಅಂತಂದ್ರೆ ವಿಮೋಚನೆ ಕಾಂಡ 3ನೇ ಅಧ್ಯಾಯ 18ನೇ ವಚನ. ವಿಮೋಚನೆ ಕಾಂಡ 3ನೇ ಅಧ್ಯಾಯ 18ನೇ ವಚನ ನಾವು ಗಮನಿಸುವಂತ ಮಾತು. ಅದೇ ಅವ್ರು ಹೇಳುವಂತದ್ದೇನು ಮಧ್ಯಭಾಗದಲ್ಲಿ ನೋಡ್ತೇವೆ. ಆದುದರಿಂದ ನಾವು ಅರಣ್ಯದಲ್ಲಿ 3 ದಿವಸ ಪ್ರಯಾಣ ಮಾಡಿ ದೂರ ಹೋಗಿ ನಮ್ಮ ದೇವರಾಗಿರುವಂತ ಯೆಹೋವನಿಗೆ ಯಜ್ಞ ಮಾಡಬೇಕಾಗಿದೆ. 3ನೇ ಅಧ್ಯಾಯ 18ನೇ ವಚನದ ಕೊನೆಯ ಭಾಗ ನಾನು ಓದ್ತಾ ಇದ್ದೇನೆ. ಮೊದಲನೇ ಉದ್ದೇಶ, ಅವರು ಯಾತಕ್ಕೋಸ್ಕರ ಇಸ್ರಾಯೇಲರನ್ನ ದೇವರು ಕರೀತಿದ್ದಾನೆ ಅಂತಂದ್ರೆ, ಅವರು 3 ದಿವಸ ಪ್ರಯಾಣ ಮಾಡಿ ಅವರು ಯಜ್ಞ ಸಮರ್ಪಿಸಬೇಕು. ಯಜ್ಞ ಅಂತಂದ್ರೇನು? ಪಶುಗಳನ್ನ ಸಮರ್ಪಿಸಬೇಕು, ರಕ್ತ ಚೆಲ್ಲಬೇಕು. ಯಾಕಂದ್ರೆ ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 9ರಿಂದ 22ನೇ ವಚನದಲ್ಲಿ, ರಕ್ತ ಪ್ರೋಕ್ಷಣೆ ಪಾಪ ಪರಿಹಾರ ಇಲ್ಲ. ಅದು ಹಳೆ ಒಡಂಬಡಿಕೆಯಲ್ಲಿ ದೇವರು ವಿಧಿಸಿರುವಂತ ಒಂದು ಕ್ರಿಯೆ. ಮನುಷ್ಯರ ಪಾಪಕ್ಕೆ ಬಿಡುಗಡೆ ಕೊಡಬೇಕಾದ್ರೆ ರಕ್ತದ ಮುಖಾಂತರವಾಗಿ ಬಿಡುಗಡೆ ಕೊಡ್ಲಿಕ್ಕಿದ್ದಾನೆ ಎನ್ನುವಂತ ಸೂಚನೆಯನ್ನ ಈ ಒಂದು ಪಶುಗಳನ್ನ ಬಲಿ ಸಮರ್ಪಿಸುವ ಮುಖಾಂತರವಾಗಿ ದೇವರು ಒಂದು ಸತ್ಯವನ್ನ ಆತನು ಸ್ಥಾಪಿಸ್ತಾ ಇದ್ದಾನೆ. ಆ ಬಲಿಯೆಲ್ಲವೂ ಕೂಡ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಒಂದು ಬಲಿಗೆ ಸೂಚಕವಾಗಿರುವಂತವುಗಳು, ನೆರಳೋಪಾದಿಯಲ್ಲಿ ಮುಂಗುರುತಾಗಿ ಬಂದಿರುವಂತವುಗಳು. ಆದಾಮ ಮತ್ತು ಅವಳು ಕೂಡ ಅವರು ಪಾಪ ಮಾಡಿ ಅವರು ಮೈಮೇನ ಕಳ್ಕೊಂಡು ಬತ್ತಲೆ ಆದಂತ ಸಂದರ್ಭದಲ್ಲಿ ದೇವರು ಒಂದು ಪಶುವನ್ನು ವಧಿಸಿ ರಕ್ತವನ್ನು ಚೆಲ್ಲಿ ಅದಾದ ಮೇಲೆ ಬಂದಿರುವಂತ ಚರ್ಮದ ಮುಖಾಂತರವಾಗಿ ಅವರಿಗೆ ಮಾನವನ್ನ ಮುಚ್ಚುವಂತದ್ದು, ಅಂದ್ರೆ ಅವರ ಪಾಪಗಳನ್ನ ಸ್ವಲ್ಪ ಕಾಲದವರೆಗೆ ಮುಚ್ಚುವಂತದ್ದು ನೋಡ್ತಾ ಇದ್ದೇವೆ. ಸ್ವಲ್ಪ ಕಾಲ ಅಂದ್ರೆ ಇಲ್ಲಿಯವರೆಗೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವವರೆಗೆ ಅವರ ಮಾನವನ್ನು ಆತನ ಮುಚ್ಚುತ್ತಾನೆ. ಆದ್ರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವ ಸಂದರ್ಭದಲ್ಲಿ ಕಲ್ವಾರಿ ಕ್ರೂಜಲ್ಲಿ ನಿರಂತರವಾಗಿರುವಂತ ಒಂದೇ ಒಂದು ಯಜ್ಞದ ಮುಖಾಂತರವಾಗಿ ಆತನ ಪಾಪ ನಿವಾರಣೆಯನ್ನು ಮಾಡುತ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಪಾಪವನ್ನು ಮುಚ್ಚುತ್ತಾನೆ. ಯೇಸು ಕ್ರಿಸ್ತನು ಬಂದಾಗ ಪಾಪವನ್ನ ನಿವಾರಣೆ ಮಾಡುವಂತ ಸಂಗತಿಯನ್ನ ನಾವು ನೋಡ್ತಾ ಇದ್ದೇವೆ. ಆ ಒಂದು ಕಾರ್ಯವನ್ನ ಮಾಡ್ಲಿಕ್ಕೋಸ್ಕರವಾಗಿ ಇವರು 3 ದಿವಸ ಪ್ರಯಾಣ ಮಾಡ್ಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. ಎರಡನೇದಾಗಿ 4ನೇ ಅಧ್ಯಾಯ 23ನೇ ವಚನಕ್ಕೆ ಬರುವ ಸಂದರ್ಭದಲ್ಲಿ ಅಲ್ಲಿ ಗಮನಿಸುವಂತ ಮಾತೇನಂತಂದ್ರೆ, 4ನೇ ಅಧ್ಯಾಯ 23ನೇ ವಚನ, ವಿಮೋಚನೆಗಳ 4:23. ಅಲ್ಲಿ ರಕ್ತದ 23ರಲ್ಲಿ ನನ್ನ ಜನರು ನನ್ನನ್ನು ಸೇವಿಸ್ಲಿಕ್ಕೋಸ್ಕರವಾಗಿ ಹೋಗುವಂತ ಮಾತು ಅಂದ್ರೆ, ಮೊದಲನೇದು ರಕ್ತದ ಮುಖಾಂತರ ವಿಮೋಚನೆ, ಎರಡನೇದಾಗಿ ಆತನನ್ನು ಸೇವಿಸುವಂತ ಒಂದು ಕಾರ್ಯಕ್ರಮವನ್ನು ನಾವು ಅಲ್ಲಿ ಗಮನಿಸುತ್ತೇವೆ. ಪೌಲನು ಕೂಡ ಆತನು ಕರೆಯಲ್ಪಟ್ಟ ಸಂದರ್ಭದಲ್ಲಿ ಆತನ ಸೇವೆಗೋಸ್ಕರವಾಗಿ ಆತನು ಕರೆಯಲ್ಪಟ್ಟಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತು ಮೂರನೇದಾಗಿ 5ನೇ ಅಧ್ಯಾಯ 1ನೇ ವಚನ ನೋಡ್ತೇವೆ. 3ನೇ ಉದ್ದೇಶ ಏನು? ನನ್ನ ಜನರು ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಆಗಬೇಕು. ಜಾತ್ರೆ, ಇಂಗ್ಲಿಷ್ ನಲ್ಲಿ ಫೀಸ್ಟ್ ಎನ್ನುವಂತ ಮಾತನ್ನ ಅಲ್ಲಿ ನಾವು ಗಮನಿಸುತ್ತೇವೆ. ಇಲ್ಲಿ 3 ಉದ್ದೇಶಕ್ಕೋಸ್ಕರವಾಗಿ ಅವರು ಕರೆಯಲ್ಪಡುವಂತದನ್ನ ನೋಡ್ತೇವೆ. ಮೊದಲನೇ ಉದ್ದೇಶ ಅವರು ಯಜ್ಞವನ್ನು ಸಮರ್ಪಿಸಲಿಕ್ಕೋಸ್ಕರವಾಗಿ, ಎರಡನೇ ಉದ್ದೇಶ ಆತನನ್ನು ಸೇವಿಸಲಿಕ್ಕೋಸ್ಕರವಾಗಿ, ಮೂರನೇ ಉದ್ದೇಶ ಜಾತ್ರೆ ಅಥವಾ ಔತಣವನ್ನ ನಡಲಿಕ್ಕೋಸ್ಕರವಾಗಿ. ನಮ್ಮ ಒಂದು ಜೀವಿತದಲ್ಲೂ ಕೂಡ ನಾವು ಆಲೋಚನೆ ಮಾಡೋದಾದ್ರೆ ಈ 3 ಕೂಡ ನೆರವೇರುತ್ತದೆ. ಯಾವ ರೀತಿಯಾಗಿ? ಉದಾಹರಣೆಗೆ ನಾವು ತಪ್ಪಿ ಹೋಗಿರುವಂತ ಮಗನನ್ನ ನಾವು ತಕ್ಕೊಳ್ಳೋಣ. ತಪ್ಪಿ ಹೋಗಿರುವಂತ ಮಗನು ಯಾವಾಗಾದ್ರೆ ತನ್ನ ಪಾಪಕ್ಕೋಸ್ಕರವಾಗಿ ಪಶ್ಚಾತ್ತಾಪ ಪಡ್ತಾನೋ ಅವನು ತಿರುಗಿ ತನ್ನ ತಂದೆ ಆಗಿರುವಂತ ತನ್ನ ತಂದೆಯ ಮನೆಗೆ ಬರ್ತಾನೆ. ತಂದೆಯ ಮನೆಗೆ ಬರುವಂತದ್ದು ಪಶ್ಚಾತ್ತಾಪದ ಮುಖಾಂತರ ಉಂಟಾಗಿರುವಂತದ್ದು. ಪಶ್ಚಾತ್ತಾಪವು ಅದು ಬಲಿಗೆ ಸೂಚನೆ. ಯಜ್ಞಕ್ಕಿಂತಲೂ ಕೂಡ ದೇವರು ಪಶ್ಚಾತ್ತಾಪದ ಹೃದಯವನ್ನು ಆತನ ಅಂಗೀಕರಿಸಿಕೊಳ್ಳುತ್ತಾನೆ. ತಗ್ಗಿಸಲ್ಪಟ್ಟಿರುವಂತ ಹೃದಯವನ್ನು ಆತನ ಅಂಗೀಕರಿಸಿಕೊಳ್ಳುತ್ತಾನೆ. ತಪ್ಪಿ ಹೋಗಿರುವಂತ ಮಗನೇನ್ ಮಾಡ್ತಾನೆ? ಪಶ್ಚಾತ್ತಾಪ ಹೃದಯ ಬರುವಾಗ ಅದು ಅವನ ಹೃದಯದಲ್ಲಿ ಉಂಟಾಗಿರುವಂತ ಒಂದು ಬಲಿಯನ್ನು ಅದು ಸೂಚಿಸುತ್ತದೆ. ಆತನು ಮನೆಗೆ ಬಂದ ಮೇಲೆ ತಂದೆ ಬಳಿ ಯಾವ ರೀತಿ ಪ್ರಾರ್ಥನೆ ಮಾಡ್ತಾನೆ?
ನನ್ನನ್ನು ಒಬ್ಬ ಸೇವಕನನ್ನಾಗಿ ನೀನು ಸ್ವೀಕರಿಸು ಎಂಬುದಾಗಿ, ಸೇವಕನನ್ನಾಗಿ ಸ್ವೀಕರಿಸು, ಸೇವೆ ಮಾಡ್ಲಿಕ್ಕೋಸ್ಕರವಾಗಿ ನಾನು ಸ್ವೀಕರಿಸು ಎಂಬುದಾಗಿ ತಂದೆ ಬಳಿ ಹೇಳ್ತಾನೆ. ಆ ರೀತಿಯಾಗಿ ಹೇಳುವ ಸಂದರ್ಭದಲ್ಲಿ ತಂದೆ ಏನ್ ಮಾಡ್ತಾನೆ, ಅವನಿಗೆ ಒಂದು ಪಾದರಕ್ಷೆಗಳನ್ನು ಕೊಟ್ಟು, ಅವನಿಗೆ ಒಂದು ಉಂಗುರವನ್ನು ಕೊಟ್ಟು, ಆದ್ರಿಗೆ ಒಂದು ನಿಲುವಂಗಿಯನ್ನು ಕೊಟ್ಟು, ಒಂದು ಔತಣವನ್ನು ಏರ್ಪಡಿಸುತ್ತಾನೆ. ಔತಣ ಇಲ್ಲಿ ನಾವು ನೋಡ್ತೇವೆ, ಪಶ್ಚಾತ್ತಾಪದ ಹೃದಯ, ಸೇವೆಗೋಸ್ಕರವಾಗಿ ಬರುವಂತ ತಪ್ಪಿ ಹೋಗಿರುವಂತ ಮಗನು ಬಂದಾಗ ಮನೆಯಲ್ಲಿ ಒಂದು ಔತಣ ಉಂಟಾಗುವಂತದನ್ನ ನಾವು ನೋಡ್ತೇವೆ. ನಾವು ಕೂಡ ನಮ್ಮ ಪಾಪಗಳಿಗೋಸ್ಕರವಾಗಿ ಪಶ್ಚಾತ್ತಾಪಟ್ಟು ದೇವರ ಕಡೆಗೆ ತಿರುಗುವಾಗ ನಮ್ಮ ಒಂದು ಯಜ್ಞ ಯಾವುದಪ್ಪ ಅಂತಂದ್ರೆ ರಕ್ಷಕನಾದ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಆ ಯಜ್ಞದ ಮುಖಾಂತರವಾಗಿ ನಮಗೆ ವಿಮೋಚನೆ ಉಂಟಾಗ್ತದೆ, ನಮ್ಮ ಪಾಪಗಳಿಗೆ ಪರಿಹಾರ ಉಂಟಾಗ್ತದೆ, ನಾವು ದೂರಸ್ಥರಾಗಿರುವಂತವ್ರು ದೇವರ ಬಳಿಗೆ ಬರ್ಲಿಕ್ಕೆ ಆಗುವಂತೆ ಆಸ್ಪದ ಉಂಟಾಗ್ತದೆ. ಯಜ್ಞದ ಮುಖಾಂತರ ವಿಮೋಚನೆ ಮೊದಲನೇದು. ಎರಡನೇದಾಗಿ ನಾವು ಯಾತಕ್ಕೋಸ್ಕರ ಬರ್ತೇವೆ, ನಮ್ಮ ದೇವರನ್ನ ಸೇವಿಸ್ಲಿಕ್ಕೋಸ್ಕರವಾಗಿ, ಆತನನ್ನ ಆರಾಧಿಸ್ಲಿಕ್ಕೋಸ್ಕರವಾಗಿ, ಆತನನ್ನ ಪ್ರತಿನಿಧಿಸ್ಲಿಕ್ಕೋಸ್ಕರ ಬರ್ತೇವೆ. ಅದು ನಾವು ಮಾಡುವಂತ ಕಾರ್ಯಕ್ರಮ. ಆ ರೀತಿಯಾಗಿ ಮಾಡುವಾಗ ನಮಗೆ ಒಂದು ಔತಣ, ಯಾವ ಔತಣ, ದೇವರೊಟ್ಟಿಗೆ ಮತ್ತು ಜನರೊಟ್ಟಿಗೆ ಅನ್ಯೋನ್ಯತೆ ಮುಖಾಂತರವಾಗಿ ಔತಣ. ನಾವು ರೊಟ್ಟಿಯಲ್ಲಿ ಮತ್ತು ಪಾತ್ರೆಯಲ್ಲಿ ಪಾಲು ತಕ್ಕೊಳ್ಳುತ್ತೇವೆ. ಆ ಔತಣದಲ್ಲಿ ನಾವು ಭಾಗಿಗಳಾಗುತ್ತೇವೆ. ಅನ್ಯೋನ್ಯತೆಯ ಒಂದು ಔತಣ ಎನ್ನುವಂಥದ್ದು ಅದು ಪರಲೋಕಕ್ಕೆ ಸೂಚಿಸುವಂತ ಒಂದು ಅನ್ಯೋನ್ಯತೆಯ ಒಂದು ಔತಣವಾಗಿ ಇಲ್ಲಿ ನಾವು ನೋಡುವಂಥದ್ದು ನೋಡ್ತೇವೆ. ಆದ್ರಿಂದ ಇಸ್ರಾಯೇಲ್ರನ್ನು ಯಾತಕ್ಕೋಸ್ಕರವಾಗಿ ದೇವರು ಕರೀತಿದ್ದಾನೆ ಅಂತಂದ್ರೆ, ಅವ್ರ ಯಜ್ಞವನ್ನು ಸಮರ್ಪಿಸ್ಲಿಕ್ಕೋಸ್ಕರವಾಗಿ, ಯೆಹೋವನನ್ನು ಸೇವಿಸ್ಲಿಕ್ಕೋಸ್ಕರವಾಗಿ, ಮತ್ತು ಆ ಒಂದು ಅರಣ್ಯದಲ್ಲಿ ಅವರು ಜಾತ್ರೆ ಅಥವಾ ಫೀಸ್ಟ್ ಅಥವಾ ಔತಣವನ್ನ ಪಾಲ್ ತಗೊಳ್ಳಿಕ್ಕೋಸ್ಕರವಾಗಿ ಅವರು ಕರೆಯಲ್ಪಡ್ತಾರೆ. ಈ ಒಂದು ಕಾರ್ಯಕ್ರಮವನ್ನ ಏನ್ ಮಾಡ್ತಾನೆ, ಮೋಶೆ ಹೋಗ್ಬಿಟ್ಟು ಅವ್ರಿಗೆ ವಿವರಿಸಿದಾಗ ಫರೋನ್ ಏನ್ ಮಾಡ್ತಾನೆ, ರಿಫ್ಯೂಸ್ ಮಾಡಿದಾಗ ಏನಾಗುತ್ತೆ, ಉಪದ್ರವಗಳು ಬರ್ಲಿಕ್ಕೆ ಪ್ರಾರಂಭ ಆಗ್ತವೆ. ಮೊದಲನೇ 3 ಉಪದ್ರವಗಳು ಇಸ್ರಾಯೇಲ್ರ ಮೇಲೆಯೂ ಐಗುಪ್ತ ದೇಶದ ಮೇಲೆಯೂ 2 ಕಡೆ ಬರ್ತದೆ. ಆದ್ರೆ 3ನೇ ಉಪದ್ರವ ಮುಂದುಗಡೆ ಏನಾಗ್ತದೆ, ಬರೀ ಐಗುಪ್ತರ ಮೇಲೆ ಮಾತ್ರ ಬರ್ತದೆ. ಅದನ್ನ ಫರೋನ್ ಗಮನಿಸಿದ ಮೇಲೆ 4ನೇ ಉಪದ್ರವವನ್ನು ಏನ್ ಮಾಡ್ತಾನೆ, ದೇವರು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಅಥವಾ ಆ ಮೋಶೆಯೊಟ್ಟಿಗೆ ರಾಜಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಮೊದಲ ರಾಜಿ ಏನಾಗ್ತದೆ, ದಯಮಾಡಿ ಗಮನಿಸಿ. ಮೊದಲ ರಾಜಿ 8ನೇ ಅಧ್ಯಾಯ, ವಿಮೋಚನಾ ಕಾಂಡ 8ನೇ ಅಧ್ಯಾಯ 25ನೇ ವಚನ. 8ನೇ ಅಧ್ಯಾಯ 25ನೇ ವಚನ. ಮೊದಲ ರಾಜಿ ಏನು, ಆಗ ಫರೋನು ಮೋಶೆ ಆರೋನನ್ನು ಕರೆಸಿ, ನೀವು ಹೋಗಿ ಈ ದೇಶದೊಳಗೆ ನಿಮ್ಮ ದೇವರಿಗೆ ಯಜ್ಞ ಮಾಡಬಹುದು. ಮೊದಲ ರಾಜಿ ಏನು, ಆಯ್ತಪ್ಪ, ನಿಮ್ಮನ್ನ ಬಿಡುಗಡೆ ಮಾಡ್ತೀನಿ ನಾನು, ಆದ್ರೆ ನೀವೇನ್ ಮಾಡ್ಬೇಕು, ಇದೇ ದೇಶ, ಇದೇ ಲ್ಯಾಂಡು, ಇಲ್ಲೇ ಹಾಗೆ ಯಜ್ಞ ಮಾಡ್ರಿ. ಅದಕ್ಕೆ ಮೋಶೆ ಏನ್ ಹೇಳ್ತಾನೆ, ಖಂಡಿತವಾಗಿ ಮೋಶೆ ಒಪ್ಪಲ್ಲ. ದೇವರೇನ್ ಹೇಳಿದ್ದಾನೆ 5ನೇ ಅಧ್ಯಾಯ 3ನೇ ವಚನದಲ್ಲಿ, ನೀವು 3 ದಿವಸ ಪ್ರಯಾಣ ಮಾಡಬೇಕು ಮತ್ತು ಅರಣ್ಯದಲ್ಲಿ ಒಂದು ಔತಣ ಮಾಡಬೇಕು, ಜಾತ್ರೆ ಮಾಡಬೇಕು, ಅರಣ್ಯಕ್ಕೆ ಹೋಗ್ಬೇಕು. 3 ದಿವಸ ಪ್ರಯಾಣ. ಅದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಸೂಚನೆ. ಅದು ಇನ್ನೊಂದು ರೀತಿ ಹೇಳ್ಬೇಕಂದ್ರೆ, ಲೋಕದಿಂದ ಸಂಪೂರ್ತಿಯಾಗಿ ನಾವು ದೂರವಾಗುವಂಥದ್ದು, ಸಂಪೂರ್ತಿಯಾಗಿ ಲೋಕಕ್ಕೂ ನಮಗೂ ರಾಜಿ ಮಾಡಿಕೊಳ್ಳದೇ ರೀತಿಯಲ್ಲಿ ನಾವು ಐಗುಪ್ತ ದೇಶವನ್ನು ಬಿಟ್ಟು ಹೋಗುವಂಥದ್ದಾಗಿದೆ. ಅವ್ರು ಸಂಪೂರ್ತಿಯಾಗಿ ಬಿಟ್ಟು ಹೋಗ್ಬೇಕು. ಐಗುಪ್ತ ದೇಶದಲ್ಲಿ ಯಾವ ಕಾರಣಕ್ಕೂ ಅವ್ರು ಇರಲೇಬಾರದು. ಫರೋನ್ ಹೇಳ್ತಿದ್ದಾನೆ, ನೀವು ಯಜ್ಞ ಮಾಡ್ಬೇಕು ತಾನೆ, ನಿಮ್ಮ ದೇವರಿಗೆ ಬಲಿಗಳನ್ನು ಕೊಡ್ಬೇಕು ತಾನೆ, ಇಲ್ಲೇ ಇದ್ದುಕೊಂಡು ಬಲಿ ಕೊಡ್ರಿ. ಮೋಶೆ ಹೇಳ್ತಾ ಇದ್ದಾನೆ, ಖಂಡಿತವಾಗಿಯೂ ಅದು ಸಾಧ್ಯವಿಲ್ಲ ಎನ್ನುವಂತ ಮಾತನ್ನ ನಾವು ಅಲ್ಲಿ 8ನೇ ಅಧ್ಯಾಯ 25ನೇ ವಚನ ನೋಡ್ತೇವೆ. ನೀವು ಇಲ್ಲೇ ಇರ್ರಿ ಎಂಬುದಾಗಿ. ಆಗ ಮೋಶೆ ಹೇಳುವಂಥದ್ದು, ಆದ್ರೆ ಮೋಶೆ ಆಗ ಮಾಡುವುದು ಯುಕ್ತವಲ್ಲ. ನಮ್ಮ ದೇವರ ಯೆಹೋವನಿಗೆ ನಾವು ಯಜ್ಞದಲ್ಲಿ ಕೊಡೋ ಆಹುತಿ ಐಗುಪ್ತರ ನಿಷಿದ್ಧ. ಯಾಕಂದ್ರೆ ಐಗುಪ್ತರು ದನ ಕಾಯುವಂತವ್ರು, ದನಗಳನ್ನ ಬಲಿ ಕೊಡುವಂಥದ್ದು ಅವ್ರು ಒಪ್ಪಲ್ಲ. ಅವರು ಯಾಕಂದ್ರೆ ದನಗಳನ್ನು ಕೂಡ ಅವರು ದೇವತೆಗಳೆಂಬುದಾಗಿ ಅವರು ಅಂಗೀಕರಿಸ್ಕೊಳ್ತಾರೆ. ಈಗ ನಮ್ಮ ದೇಶದಲ್ಲೂ ಕೂಡ ಅದೇ ಉಂಟಾಗ್ತಿರುವಂಥದ್ದು. ಬೀಫ್ ಮಾರಾಟ ಮಾಡಂಗಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಹಿಂದೂಗಳು ಏನ್ ಮಾಡ್ತಾರೆ, ಆ ದನಗಳನ್ನ ಹಸುಗಳನ್ನ ದೇವರೆಂಬುದಾಗಿ ಪೂಜಿಸ್ತಾರೆ. ಅವರು ಇವ್ರೇನ್ ಮಾಡ್ತಾ ಇದ್ರೆ, ಅವುಗಳನ್ನ ಬಲಿ ಕೊಡ್ಲಿಕ್ಕೆ ಇವರು ಐಗುಪ್ತ ದೇಶದ ಅವ್ರು ಒಪ್ಪಲ್ಲ, ನಾವು ಕೊಡಲ್ಲ. ನಾವು ಐಗುಪ್ತ ದೇಶದ ಹೊರಟೋಗ್ತೇವೆ. ನಾವು 3 ದಿವಸಗಳ ಪ್ರಯಾಣ ಮಾಡ್ತೇವೆ, ನಾವು ಅರಣ್ಯದಲ್ಲಿ ನಾವು ಮಾಡ್ತೇವೆ ಎನ್ನುವಂತ ಕಾರ್ಯಕ್ರಮ ಅವರು ವಿವರಿಸ್ತಾರೆ. ಆದ್ರೆ ಒಂದು ಮಾತ್ರ ಗಮನಿಸ್ಕೊಳ್ರಿ, ಐಗುಪ್ತ ದೇಶ ಒಂದು ಬಲಿ ಉಂಟಾಗ್ತದೆ, ಅದು ಪಸ್ಕಾ ಬಲಿ ಮಾತ್ರ ಐಗುಪ್ತ ದೇಶದಲ್ಲಿ ಉಂಟಾಗ್ತದೆ. ಯಾಕಂದ್ರೆ ಪಸ್ಕಾ ಬಲಿ
ಅವರಿಗೆ ಬಿಡುಗಡೆಯನ್ನು ಕೊಡುವಂತ ಒಂದು ಬಲಿಯಾಗಿದೆ. ಅವರ ಪಸ್ಕ ರಕ್ತದ ಮುಖಾಂತರ ವಿಮೋಚನೆ ಸಿಕ್ಕುವಂತ ಬಲಿಯಾಗಿದೆ. ಅದನ್ನು ಮಾತ್ರವೇ ಐಗುಪ್ತ ದೇಶದಲ್ಲಿ ಮಾಡ್ತಾರೆ. ಮಿಕ್ಕಿರುವಂತ ಎಲ್ಲಾ ಬಲಿಗಳು ಕೂಡ, ಉದಾಹರಣೆಗೆ ಸರ್ವಾಂಗ ಹೋಮ ಇರ್ಬೋದು, ದಾನ ಸಮರ್ಪಣೆ ಕ್ರಮ ಇರ್ಬೋದು, ಸಮಾಧಾನ ಯಜ್ಞ ಇರ್ಬೋದು, ದೋಷ ಪರಿಹಾರಕ್ಕೆ ಯಜ್ಞ ಇರ್ಬೋದು, ಪ್ರಾಯಶ್ಚಿತ್ತ ಯಜ್ಞದ ಬಲಿ ಇರ್ಬೋದು, ಅದನ್ನು ನಾವು ಯಾಜಕ ಕಾಂಡದಲ್ಲಿ ನೋಡ್ತೇವೆ. ಈ ಬಲಿಗಳೆಲ್ಲವೂ ಕೂಡ ಅವರು ಐಗುಪ್ತ ದೇಶವನ್ನು ಬಿಟ್ಟು ಹೊರಕ್ಕೆ ಹೋದ ಮೇಲೆ ದೇವದರ್ಶನ ಗುಡಾರ ಎನ್ನುವಂಥದ್ದು ಸ್ಥಾಪಿಸಲ್ಪಡುತ್ತದೆ. ಅಲ್ಲಿ ಈ ಬಲಿಗಳನ್ನು ಕೊಡ್ತಾರೆ. ಐಗುಪ್ತ ದೇಶದಲ್ಲಿ ಯಾವ ರೀತಿಯಾಗಿರೋದು ಬಲಿ ಅವ್ರು ಕೊಡೋದೇ ಇಲ್ಲ. ಆದ್ರೆ ಒಂದು ಬಲಿ ಕೊಡ್ತಾರೆ. ಆ ಬಲಿ ಯಾವ್ದಪ್ಪ ಅಂತಂದ್ರೆ ಪಸ್ಕಾ ಬಲಿ. ಆ ಬಲಿಯನ್ನು ಅಂತ ಕೊಡ್ತಾರೆ, ದೇಹವನ್ನು ತಿಳಿಸ್ತಾನೆ. ಪಸ್ಕಾ ಬಲಿಯ ಮುಖಾಂತರವಾಗಿ ನಿಮಗೆ ವಿಮೋಚನೆ ಉಂಟಾಗ್ತದೆ ಎನ್ನುವಂಥದ್ದನ್ನು ನೋಡ್ತಾ ಇದ್ದೇವೆ. ಅದನ್ನೇ 2ನೇ ಕೊರಿಂಥ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನಕ್ಕೆ ಬರುವ ಸಂದರ್ಭದಲ್ಲಿ ಪೌಲ ಹೇಳುವಂತ ಮಾತೇನಂತಂದ್ರೆ, ಆದುದರಿಂದ ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರ್ರಿ ಎಂಬುದಕ್ಕೆ ಕರ್ತನು ಹೇಳುತ್ತಾನೆ. ಇಸ್ರಾಯೇಲರು ಯಾವ ಕಾರಣದಲ್ಲೂ ಕೂಡ ಐಗುಪ್ತ ದೇಶದಲ್ಲಿ ಇದ್ದುಕೊಂಡು ಅವರು ಆರಾಧನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ವಿಶ್ವಾಸಿ ಆಗಿರುವಂತವನು ಕೂಡ ಲೋಕದಲ್ಲಿ ಇದ್ದುಕೊಂಡಂತವನಾಗಿ ಆರಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಆತನು ಪ್ರತ್ಯೇಕಗೊಳ್ಳುವಂತ ಜೀವಿತವನ್ನು ಜೀವಿಸಲೇಬೇಕು. ಅದನ್ನ ಕೊರಿಂಥ ಬರೆದ ಪತ್ರಿಕೆ 11ನೇ ಅಧ್ಯಾಯಕ್ಕೆ ಬರುವ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ. ಯಾಕೆ ಪರೀಕ್ಷೆ ಮಾಡ್ಕೊಳ್ಬೇಕು? ಐಗುಪ್ತ ಎನ್ನುವಂತ ಒಂದು ಪಾಪವು ನಮ್ಮ ಜೀವಿತದಲ್ಲಿ ಇರುವುದಾದ್ರೆ, ಐಗುಪ್ತದಲ್ಲಿರುವಂತಹ ಒಂದು ದೋಷ ಅಥವಾ ಲೋಕ ನಮ್ಮಲ್ಲಿರುವುದಾದ್ರೆ, ನಾವು ರೊಟ್ಟಿಯಲ್ಲಿ ಮತ್ತು ಪಾತ್ರೆಯಲ್ಲಿ ಪಾಲು ತಗೊಳ್ಳಿಕ್ಕೆ ನಮಗೆ ಅರ್ಹತೆ ಇಲ್ಲ. ನಾವು ಐಗುಪ್ತ ದೇಶದ ಹೊರಬಂದಂತವ್ರು ಪಾಪದ ಲೋಕದಿಂದ, ಪಾಪದ ದಾಸತ್ವದಿಂದ, ಪಾಪದ ಬಂಧನದಿಂದ, ಪಾಪವು ನಮ್ಮ ಮೇಲೆ ಹೇರುವಂತ ಆ ಒಂದು ಮರಣದಿಂದ ನಾವು ಬಿಡುಗಡೆ ಹೊಂದಿರುವಂತವ್ರು ಮಾತ್ರವೇ ಕರ್ತನನ್ನ ಆರಾಧಿಸಬೇಕು. ಆರಾಧನೆ ಎನ್ನುವಂಥದ್ದು ಸರ್ವಾಂಗ ಹೋಮ, ಧಾನ್ಯ ಸಮರ್ಪಣೆ ಹೋಮ, ಸಮಾಧಾನ ಯಜ್ಞ ಮತ್ತು ದೋಷ ಪರಿಹಾರಕ್ಕೆ ಯಜ್ಞ, ಪ್ರಾಯಶ್ಚಿತ್ತ ಯಜ್ಞ, ಇವೆಲ್ಲವೂ ಕೂಡ ಆರಾಧನೆ ಸಂಬಂಧಪಟ್ಟಿರುವಂತವು. ಇವೆಲ್ಲವೂ ಕೂಡ ಐಗುಪ್ತ ದೇಶದಲ್ಲಿ ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲವಾ ಅನ್ನುವಂಥದ್ದನ್ನ ಹೇಳಿ ಮೋಶೆ ಏನ್ ಮಾಡ್ತಾನೆ, ನಾವು ಯಾವ ಕಾರಣಕ್ಕೂ ಕೂಡ ಐಗುಪ್ತ ದೇಶದಲ್ಲಿ ನಾವು ಇರಲ್ಲ, ಅಲ್ಲಿ ನಾವು ಬಲಿಗಳನ್ನು ಕೊಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಫರೋನ್ ಇನ್ನೊಂದು ಏನ್ ಮಾಡ್ತಾನೆ, 8ನೇ ಅಧ್ಯಾಯ 28ನೇ ವಚನಕ್ಕೆ ಬಂದ್ರೆ ಏನ್ ಹೇಳ್ತಾನೆ, ಫರೋ ಹೇಳುವಂತ ಮಾತು. ಅದಕ್ಕೆ ಫರೋನ್ ಒಳ್ಳೇದು, ಅರಣ್ಯದಲ್ಲಿ ನಿಮ್ಮ ದೇವರಾದ ಯೆಹೋವನ ಯಜ್ಞ ಮಾಡುವಂತೆ ನಿಮಗೆ ಅಪ್ಪಣೆ ಕೊಡ್ತಾನೆ, ಆದ್ರೆ ದೂರ ಹೋಗಿ ಕೊಡೋದು. ಆಯ್ತಪ್ಪ ಹೋಗ್ರಿ, ಆದ್ರೆ ದೂರ ಹೋಗ್ಬೇಡ್ರಿ. ನೀವೇನು ಈ ದೇಶದಲ್ಲಿ ನೀವು ಕೊಡಲ್ಲ ತಾನೆ, ಈ ದೇಶ ಬಿಟ್ಟು ಬಾರ್ಡರ್ ಅಲ್ಲಿ ಇರ್ರಿ, ದೂರ ಹೋಗ್ಬೇಡ್ರಿ. ಕೆಲವು ಜನ ಕ್ರೈಸ್ತ ಜೀವಿತ ಅಂದ್ರೆ ಬಾರ್ಡರ್ ಜೀವಿತ. ಯಾವ ಬಾರ್ಡರ್ ಜೀವಿತ? ಸಂಪೂರ್ತಿಯಾಗಿ ಅವ್ರು ಕರ್ತನಿಗೆ ಸಮರ್ಪಿಸ್ಕೊಂಡು ಜೀವಿಸಲ್ಲ. ಲೋಕನು ಸ್ವಲ್ಪ ಅನುಭವಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ದೇವರನ್ನು ಕೂಡ ಅನುಭವಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ, ಅಲ್ಲಿ ಲೋಕದ ರೀತಿಯಲ್ಲಿ ಕೂಡ ಜೀವಿಸ್ತಾ ಇರ್ತಾರೆ. ಈ 50-50 ಅನ್ನುವಂಥ ಜೀವಿತ. ಮೋಸೆಗೆ ಈ ಅಡ್ವೈಸ್ ಯಾರು ಕೊಡ್ತಾ ಇದ್ದಾನೆ? ಫರೋ ಕೊಡ್ತಾ ಇದ್ದಾನೆ. ಇವತ್ತೊಂದು ದಿವಸದಲ್ಲಿ ಕ್ರೈಸ್ತರು ಕೂಡ ಈ ಅರ್ಧಂಬರ್ಧ ಜೀವಿಸ್ತಾ ಇರ್ತಾರಲ್ಲ, ಅವ್ರಿಗೆ ಫರೋ ಮಾತಾಡ್ತಾನೆ. ಯಾವ ಫರೋ? ಈ ಲೋಕದ ಅಧಿಕಾರಿ ಆಗಿರುವಂತ, ಲೋಕದ ದೇವತೆ ಆಗಿರುವಂತ, ಇದು ಲೋಕದ ಅಧಿಪತಿ ಆಗಿರುವಂತ ಸೈತಾನ್ ಹೇಳಿರ್ತಾನೆ, ಆಯ್ತಪ್ಪ ನೀನು ಭಾನುವಾರ ಹೋಗು, ಆರಾಧನೆ ಮಾಡು, ಒಳ್ಳೇದೇ, ಆದ್ರೆ ಸೋಮವಾರದಿಂದ ಏನ್ ಮಾಡ್ತೀಯಾ, ಈ ಕಡೆ ಬಾ, ನೀನು ಸಂಪೂರ್ತಿಯಾಗಿ ನೀನು ದೂರ ಮಾಡ್ಕೋಬೇಡ. ಫರೋ ಹೇಳ್ತಾ ಇದ್ದಾನೆ, ಅದನ್ನೇ ಹೇಳ್ತಾ ಇದ್ದಾನೆ, ನೀವು ಹೋಗ್ರಿ, ಆದ್ರೆ ದೂರ ಹೋಗ್ಬೇಡ್ರಿ. ಆದ್ರೆ ಮೋಸ ಏನ್ ಹೇಳ್ತಾ ಇದ್ದಾನೆ, ಖಂಡಿತವಾಗಿ ಆ ಕಾರ್ಯವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು 3 ದಿವಸ ಪ್ರಯಾಣ ಮಾಡ್ಲೇಬೇಕು. ಯಾತಕ್ಕೆ 3 ದಿವಸ ಪ್ರಯಾಣ ಮಾಡ್ಬೇಕು? ಯಾವುದೇ ರೀತಿಯಾಗಿರುವಂತ ಒಂದು ಒಡನಾಟ ಎನ್ನುವಂಥದ್ದು ಐಗುಪ್ತೊಟ್ಟಿಗೆ ನಾವು ಇಟ್ಟುಕೊಳ್ಳಿಕ್ಕೆ ನಮಗೆ ಇಷ್ಟ ಇಲ್ಲವೇ ಇಲ್ಲ ಅನ್ನುವ ರೀತಿಯಲ್ಲಿ ಆತನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರುವಂತಹ ವಚನಗಳು ಅಂತಂದ್ರೆ ಕೊಲೊಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೆ ನೀವು ಓದ್ಕೊಡ್ರಿ. ಅದ್ರಲ್ಲಿ ಮುಖ್ಯವಾಗಿರುವಂತ ಮಾತೇನಂತಂದ್ರೆ, ನೀವು ಆತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿನವುಗಳನ್ನು ಹುಡುಕಿರಿ. ನಾವು ಕ್ರಿಸ್ತನ ಮುಖಾಂತರವಾಗಿ ಪುನರುತ್ಥಾನದ ಶಕ್ತಿಯನ್ನು ಹೊಂದಿಕೊಂಡಿರುವುದರಿಂದ ನಾವು ಈ ಲೋಕ ಸಂಬಂಧಪಟ್ಟಂತವರಲ್ಲ, ನಾವು ಮೇಲಿನ ಸಂಗತಿಗಳನ್ನು ಹುಡುಕುವಂತ ಮನಸ್ಸುಳ್ಳಂತವರಾಗಿರುವಂತವರಾಗಿರ್ಬೇಕು. ಅದನ್ನ ಇಬ್ರಿಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ನೋಡ್ತೇವೆ. ಆದ್ದರಿಂದ ದೇವಜನರಾಗಿರುವ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟಂತವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರತಿಷ್ಠಿತನು ಮಹಾಯಾಜಕನು ಆಗಿರುವ ಯೇಸುವನ ಲಕ್ಷ್ಯವಿಟ್ಟು ನೋಡ್ರಿ. ನಮ್ಮ ಆರಾಧನೆಯಲ್ಲಿ ಲೋಕಾನುಸಾರವಾಗಿರುವ ಸಂಗತಿಗಳು ಯಾವುದು ಕೂಡ ಇರಬಾರದು.
ನಾವು ಪರಲೋಕ ಸಂಸ್ಥಾನದವರು, ಮೇಲಿರುವಂತವುಗಳನ್ನು ಹುಡುಕುವಂತವರು ಮತ್ತು ನಮ್ಮ ಮಹಾಯಾಜಕನಾದ ಯೇಸುವನ ಲಕ್ಷ್ಯವಿಟ್ಟು ನೋಡುವಂತವರು. ಮೊದಲನೇ ಅವನು ಬರೆದ ಪತ್ರಿಕೆ 2ನೇ ಅಧ್ಯಾಯ 15ರಲ್ಲಿ, ಲವ್ ನಾಟ್ ದ ವರ್ಲ್ಡ್, ಲೋಕ ಪ್ರೀತಿಸಬೇಡ್ರಿ, ಲೋಕದೊಟ್ಟಿಗೆ ಒಡನಾಟ ಮಾಡಿಕೊಳ್ಳಬೇಡ್ರಿ. ಇಲ್ಲಿ ಫರೋ ಏನ್ ಹೇಳ್ತಾ ಇದ್ದಾನೆ, ನೀವು ಹೋಗ್ರಿ, ಅದು ದೂರ ಹೋಗ್ಬೇಡ್ರಿ ಅಂತ ಅರ್ಥ ಏನಪ್ಪ ಅಂತಂದ್ರೆ, ಅಲ್ಲೂ ಇರ್ರಿ ಇಲ್ಲೂ ಇರ್ರಿ ಅಂತ. ಈ ಒಂದು ಜೀವಿತವನ್ನ, ಈ ಒಂದು ರಾಜ್ಯನ್ನ ಫರೋ ಪ್ರಯತ್ನ ಮಾಡ್ತಾನೆ, ಆದ್ರೆ ಅದಕ್ಕೆ ಮೋಶೆ ಒಪ್ಕೊಳ್ಳಲ್ಲ. ಮತ್ತು 3ನೇ ರಾಜ್ಯ ಏನಪ್ಪಾ ಅಂತಂದ್ರೆ, ವಿಮೋಚನೆ ಕಾಂಡ 10ನೇ ಅಧ್ಯಾಯ 8ರಿಂದ 11ನೇ ವಚನದಲ್ಲಿ ನೋಡ್ತೇವೆ ನೋಡ್ರಿ. 3ನೇ ರಾಜಿ ಅಲ್ಲಿ ಫರೋ ಹೇಳುವಂತ ಮಾತೇನು, ಅದನ್ನು ಕೇಳಿ ಫರೋನು ಮೋಶೆ ಆರನ್ನು ತಿರುಗಿ ಕರೆಯಿಸಿ ಅವ್ರು ಏನ್ ಹೇಳ್ತಿದ್ದಾನೆ, ನೀವು ಹೋಗಿ ನಿಮ್ಮ ದೇವರಾಗಿರುವಂತ ಯೆಹೋವನ ಆರಾಧಿಸಿ ಬರಬಹುದು, ಆದ್ರೆ ಯಾರು ಹೋಗಬೇಕಿರುತ್ತೀರಿ ಅಂತ ಕೇಳಿದಾಗ ಅವನು ಏನ್ ಮಾಡ್ತಾನೆ, ನಾವೆಲ್ಲ ಹೋಗ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಫರೋ ಏನ್ ಮಾಡ್ತಾನೆ, ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಿ ಯೆಹೋವನ ಆರಾಧಿಸಿ ಬರಬಹುದು. ಇಲ್ಲಿ ನೋಡ್ರಿ, ಆಯ್ತಪ್ಪ 3 ದಿವಸ ಹೋಗ್ಬೇಕು ತಾನೆ, ನೀವು ಅರಣ್ಯಕ್ಕೆ ಹೋಗ್ಬೇಕು ತಾನೆ, ಅಲ್ಲಿ ನೀವು ಬಲಿಗಳನ್ನು ಸಮರ್ಪಿಸ್ಬೇಕು ತಾನೆ. ಒಂದು ಕೆಲಸ ಮಾಡ್ರಿ, ಬರೀ ಗಂಡಸರು ಮಾತ್ರ ಹೋಗ್ರಿ, ಹೆಂಡತಿ ಮಕ್ಕಳು ಇಲ್ಲೇ ಬಿಟ್ಟು ಹೋಗ್ರಿ. ಅದ್ರ ಅರ್ಥ ಏನು, ಅಲ್ಲಿ ಹೋಗಿ 3 ದಿವಸ ಬಲಿ ಮುಗಿಸ್ಕೊಂಡ್ಬಿಟ್ಟು ತಿರುಗಿ ವಾಪಸ್ ಬನ್ನಿ ಅಂತ. ಇಲ್ಲಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಗಮನಿಸುವಂತ ಮಾತು, ಮೋಶೆಗೆ ರಾಜಿ ಮಾಡಿಕೊಂಡು ಶಿಕ್ಷೆ ತಪ್ಪಿಸ್ಕೊಳ್ಬೇಕು, ಇವರನ್ನು ಕೂಡ ಬಿಡುಗಡೆ ಉಂಟಾಗಬಾರ್ದು ಎನ್ನುವಂಥದ್ದು ನೋಡ್ತೇವೆ. ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಿರಿ ಎನ್ನುವಂತ ಮಾತನ್ನ ಹೇಳ್ತಾನೆ. ಆದ್ರೆ ಮೋಶೆ ಅದನ್ನ ಏನ್ ಮಾಡ್ತಾನೆ, ಒಪ್ಪಿಕೊಳ್ಳಲ್ಲ. ನೀವು ಕೇಳಿಕೊಂಡದ್ದು ಅಷ್ಟೇ ಅಲ್ಲವೇ ಎಂದು ಹೇಳಿ ಅವರನ್ನು ತನ್ನ ಸನಿಂದ ಹೊರಡಿಸಿ ಬಿಟ್ಟನು. ಮೋಶೆ ಒಪ್ಕೊಳ್ಳಲ್ಲ, ಈ ಮಾತನ್ನ ನಾವು ಒಪ್ಕೊಳ್ಳೋದೇ ಇಲ್ಲ. ಈ ಮೋಶೆ ಹೇಳುವಂತ ಮಾತೇನು, ಎಲ್ಲರನ್ನು ಕೂಡ ನಾವು ಕರ್ಕೊಂಡು ಹೋಗ್ತೇವೆ, ನಾವು ಒಬ್ಬರನ್ನು ಬಿಟ್ಟು ಹೋಗೋದಿಲ್ಲ. ನೋಡಿ ಮೇಲೆ ನೋಡ್ತೇವೆ ನೋಡಿ, ನಾವು ಯೆಹೋವನಿಗೆ ಜಾತ್ರೆ ನಡೆಸಬೇಕಾದ್ರೆ ಆದ ಕಾರಣ ಹುಡುಗರು ಮುತುಕರು ಎಲ್ಲರೂ ಹೋಗುತ್ತೇವೆ, ಗಂಡು ಹೆಣ್ಣು ಮಕ್ಕಳು ದನ ಕುರಿಗಳನ್ನು ತೆಗೆದುಕೊಂಡು ಹೋಗುತ್ತೇವೆ, ನಾವೆಲ್ಲರೂ ಹೋಗ್ಬೇಕು. ಮೋಶೆ ಹೇಳುವಂತ ಮಾತು. ಆದ್ರೆ ಫರೋ ಏನ್ ಮಾಡ್ತದೆ, ಬರೀ ಗಂಡಸರು ಮಾತ್ರ ಹೋಗ್ರಿ. ಉದ್ದೇಶ ಏನು, ಹಿಡಿದಿಟ್ಕೊಳ್ಳುವಂತ ಒಂದು ಉದ್ದೇಶ. ಅಂದ್ರೆ ಇಲ್ಲಿ ನಾವು ಗಮನಿಸುವಂತ ಮಾತೇನಂತಂದ್ರೆ, ಪಾಪದ ಸ್ವಭಾವವನ್ನು ನಮ್ಮಲ್ಲಿ ಇಟ್ಕೊಂಡು ಹೋಗ್ತೇವೆ. ದೇವರು ನಂಬಿಕೊಂಡಿದ್ದೇವೆ, ಯಾವುದೋ ಒಂದು ವೀಕ್ನೆಸ್, ಏನಪ್ಪಾ ಅಂದ್ರೆ ವೀಕ್ನೆಸ್ ಬ್ರದರ್, ಇದು ವೀಕ್ನೆಸ್ ಅಲ್ಲ, ಅದು ಅದ್ರ ಮುಖಾಂತರವಾಗಿ ಪೂರ್ತಿಯಾಗಿ ಸೈತಾನ್ ಏನ್ ಮಾಡ್ತಾನೆ, ನಿನ್ನನ್ನು ಕೆಡವಾಗ್ತಾನೆ. ಅದು ನಮ್ಮಲ್ಲಿ ಅನೇಕ ತರವಾದ ಕ್ರೈಸ್ತರಿದ್ದೀರಿ, ವಿಶ್ವಾಸಗಳಿದ್ದೀರಿ, ಕೆಲವು ವೀಕ್ನೆಸ್ಗಳು ಇರ್ತವೆ. ಸೀಕ್ರೆಟ್ ಆಗಿರುವಂತ ವೀಕ್ನೆಸ್ ಇರ್ತವೆ, ಬಹಿರಂಗವಾಗಿರೋ ವೀಕ್ನೆಸ್ ಇರ್ತವೆ. ಫರೋ ಏನ್ ಮಾಡ್ತಾನೆ, ಸೈತಾನ್ ಏನ್ ಮಾಡ್ತಾನೆ, ಪರವಾಗಿಲ್ಲ ಬಿಡಪ್ಪ, ನೀನ್ ಭಾನುವಾರ ಹೋಗ್ತಾ ಇದೆಯಲ್ಲ, ಕಾಣಿಕೆ ಕೊಡ್ತಾ ಇದೆಯಲ್ಲ, ಎಲ್ಲ ಮಾಡ್ತಾ ಇದೆಯಲ್ಲ, ಮಾಡು, ಇದು ಸ್ವಲ್ಪ ಇರ್ಲಿ, ಏನ್ ತೊಂದರೆ ಇಲ್ಲ, ಆಫ್ಟರ್ ಆಲ್ ನೀನ್ ಮನುಷ್ಯ ಅಲ್ವಾ, ಇನ್ನು ಶರೀರದಲ್ಲಿ ಇದೆಯಲ್ಲ ಅನ್ನುವಂತ ಬುದ್ಧಿವಾದ ಹೇಳ್ತಾನೆ. ಆದ್ರೆ ಅದರ ಮುಖಾಂತರವಾಗಿ ಉಂಟಾಗುವಂತ ಭಯಂಕರತೆ ಏನಪ್ಪಾ ಅಂತಂದ್ರೆ, ಅವು ತಿರುಗಿ ನಿನ್ನನ್ನ ಕೆಡಿವ ಹಾಕುವಂತವುಗಳಾಗಿದ್ದೆ. ದಯಮಾಡಿ ನಾವು ಈ ದೇವರ ವಾಕ್ಯದಲ್ಲಿ ಕೂಡ ಅದನ್ನೇ ಗಮನಿಸುತ್ತೇವೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಹೆಣ್ಣು ಮಕ್ಕಳಿಂದ ಹಿಡಿದು ಎಲ್ಲರನ್ನೂ ಕೂಡ ಜ್ಞಾನೋಕ್ತಿಗಳಲ್ಲಿ ಅದನ್ನೇ ಗಮನಿಸುವಂತ ಮಾತು. ನಡೆಯಬೇಕಾಗಿದ್ದ ಮಾರ್ಗ ತಕ್ಕಂತ ಹುಡುಗನ ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆ ಆಗನು ಎಂಬುದನ್ನು ನೋಡ್ತೇವೆ. ಮತ್ತೆ ತಂದೆಗಳೇ, ನಿಮ್ಮ ಮಕ್ಕಳಿಗೆ ಬಾಲ ಶಿಕ್ಷೆ ಬಾಲ ಬೋಧನೆ ಮಾಡ್ರಿ. ಅಂದ್ರೆ ಕುಟುಂಬಕ್ಕೆ ಎಲ್ಲವೂ ಕೂಡ, ಮನೆ ಯಜಮಾನಾಗಿರುವಂತವನು ಕುಟುಂಬ ಎಲ್ಲವನ್ನೂ ಕೂಡ ಅದನ್ನು ಭಕ್ತಿ ಮಾರ್ಗದಲ್ಲಿ ನಡೆಸುವಂತ ಒಂದು ಬಾಧ್ಯತೆಯನ್ನ ಹೊಂದಿಕೊಂಡಿದ್ದಾನೆ. ಇಲ್ಲಿ ಫರೋ ಏನ್ ಮಾಡ್ತಾ ಇದ್ದಾನೆ, ಬರೀ ಗಂಡಸರು ಮಾತ್ರ ಹೋಗ್ರಿ. ಆದ್ರೆ ಮೋಶೆ ಹೇಳ್ತಾ ಇದ್ದಾನೆ, ಬರೀ ಗಂಡಸರಲ್ಲ, ನಾವೆಲ್ಲರೂ ಹೋಗ್ತೇವೆ. ಅದಕ್ಕೆ ಫರೋ ಒಪ್ಪಲ್ಲ. ಆದ್ರೆ ಆಗ ಏನ್ ಮಾಡ್ತಾನೋ, ಮತ್ತೊಂದು ಉಪದ್ರವ ಬರುವಂತೆ ಮಾಡ್ತಾನೆ. ಆ ಉಪದ್ರವ ಬಂದ ಮೇಲೆ 4ನೇ ರಾಜಿ ಕೊನೆಯದಾಗಿ ಮಾಡ್ಕೊಳ್ಳುವಂತ ಏನಂತಂದ್ರೆ, 10ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡ್ತೇವೆ. ಏನ್ ಮಾಡ್ತಾರೆ 10ನೇ 24ನಲ್ಲಿ, ಆಗ ಫರೋನು ಮೋಶೆನ ಕರೆಸಿ 4ನೇ ರಾಜಿ ಏನ್ ಮಾಡ್ತಾ ಇದ್ದಾನೆ, ಮೊದಲನೇ ರಾಜಿ ಏನ್ ಮಾಡ್ತಾನೆ, ನೀವು ಈ ದೇಶದಲ್ಲೇ ಬಲಿಗಳನ್ನು ಸಮರ್ಪಿಸಿ ಅಂತ ಹೇಳ್ತಾನೆ. ಅದು ಒಪ್ಪಲ್ಲ. 2ನೇ ರಾಜ ಏನ್ ಮಾಡ್ತಾನೆ, ಈ ದೇಶದಲ್ಲೇ ಒಪ್ಸಕ್ ಆಗಲ್ಲ, ಅಂದ್ರೆ ನೀವು ಹೊರಕ್ ಹೋಗ್ರಿ, ಅವ್ರ ದೂರ ಹೋಗ್ಬೇಡ್ರಿ, ಅದಕ್ಕೂ ಒಪ್ಪಲ್ಲ. 3ನೇ ರಾಜ ಏನು, ನೀವು ಹೋಗ್ರಿ, ಆದ್ರೆ ಬರೀ ಗಂಡಸರು ಮಾತ್ರ ಹೋಗ್ರಿ, ಅದಕ್ಕೂ ಒಪ್ಪಲ್ಲ. ಈ 4ನೇ ರಾಜ ಏನು, ದಯಮಾಡಿ ಗಮನಿಸ್ರಿ. 24ನೇ ವಚನದಲ್ಲಿ ನಾವು ಗಮನಿಸುತ್ತೇವೆ. ಆಗ ಮೋಶೆ ನಿಮ್ಮ ದೇವರ 24 ವಚನದಲ್ಲಿ, ಆಗ ಫರೋನು ಮೋಶೆಯನ್ನು ಕರೆಸಿ, ನೀವು ಹೋಗಿ ಯೆಹೋವನಿಗೆ ಆರಾಧನೆ ಮಾಡಿ ಬರಬಹುದು, ನಿಮ್ಮ ಮನೆಗಳಿಗೆ ಸೇರಿದವರು ಹೋಗಬಹುದು, ನಿಮ್ಮ ಕುರಿ ದನಗಳನ್ನು ಮಾತ್ರ ಇಲ್ಲೇ ಬಿಟ್ಟು ಹೋಗ್ಬೇಕು. ಈ 4 ರಾಜರು ಏನ್ ಹೇಳ್ತಾ ಇದ್ದಂತೆ, ನೀವು ಹೋಗ್ರಿ,
ನೀನು ಹೋಗಪ್ಪ, ನಿನ್ನ ಹೆಂಡತಿ ಕರ್ಕೊಂಡು ಹೋಗು, ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋಗು. ಆದ್ರೆ ಏನ್ ಮಾಡ್ಬೇಕು ಗೊತ್ತಾ, ನಿನ್ನ ದನಕರಗಳನ್ನು ಮಾತ್ರ ಇಲ್ಲಿ ಬಿಟ್ಟು ಹೋಗ್ಬೇಕು. ಯಾಕೆ ದನಕರಗಳನ್ನ ಬಿಟ್ಟು ಹೋಗ್ಬೇಕು? ಯಾಕಂದ್ರೆ ಇವನ ಐಗುಪ್ತ ದೇಶದಲ್ಲಿರುವಂತ ಎಲ್ಲಾ ದನಕರಗಳು ಆ ಒಂದು ಆನೆ ಕಲ್ಲಿನ ಮಳೆ ಬಂತು, ಅನೇಕ ತರವಾದಂತ ಹುಣ್ಣುಗಳು ಬಂತು, ಎಲ್ಲಾ ದನಕರಗಳು ಎಲ್ಲ ಹೋಗ್ಬಿಟ್ಟಿದವರು. ಯಾವ ದನಗಳು ಇಲ್ಲ, ಈಗ ಹಾಲು ಕೊಡೋಕೆ ಹಸುಗಳು ಇಲ್ಲ. ಇವ್ರು ಹೋದ್ಮೇಲೆ ಇವನ್ನೆಲ್ಲ ತಕ್ಕೋಬೇಕೆಂಬುದಾಗ ಒಂದು ಐಡಿಯಾ ಇರ್ಬೋದು. ಇನ್ನೊಂದು ಐಡಿಯಾ ಏನು, ದನಕರಗಳಿದ್ರೆ ಮತ್ತೆ ಅವ್ರು ತಿರುಗಿ ವಾಪಸ್ ಬರ್ತಾರೆ. ಯಾಕಂದ್ರೆ ದೇವರಲ್ಲಿ ಗಮನಿಸುತ್ತೇವೆ, ಮತ್ತಾನ ಬರೆದ ಸುವಾರ್ತೆ 6:21 ವಚನದಲ್ಲಿ, ನಿಮ್ಮ ಗಂಟು ಎಲ್ಲಿದೆಯೋ ಅಲ್ಲಿ ನಿಮ್ಮ ಮನಸ್ಸಿರುತ್ತೆ. ಈ ದನಕರಗಳ ಆಸ್ತಿ ಪಾಸ್ತಿಗಳಿದ್ರೆ ಇವರ ಗಂಟು ಇದು, ಇವ್ರ ಮನಸ್ಸು ಇಲ್ಲೇ ಇರುತ್ತೆ. ಅವ್ರು ಹೊರಕ್ಕೆ ಹೋದ್ರು ಕೂಡ ಇವ್ರ ಮನಸ್ಸು ಇಲ್ಲೇ ಇರುತ್ತೆ. ಆ ರೀತಿಯಾಗಿ ತಿರುಗಿ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಈ ಫರೋ ಆತನು ಪ್ರಯತ್ನ ಪಡುವಂತ ನೋಡ್ತಾ ಇದ್ದೇವೆ. ನಮ್ಮ ಜೀವಿತಗಳಲ್ಲಿ ಕೂಡ, ವಿಶ್ವಾಸಿಗಳ ಜೀವಿತದಲ್ಲೂ ಕೂಡ ಅಷ್ಟೇ. ನಾವು ರಕ್ಷಣೆ ಹೊಂದಿದ್ದೇವೆ, ದೇವರ ಆರಾಧನೆ ಮಾಡ್ತಾ ಇದ್ದೇವೆ, ವಿಶ್ವಾಸಗಳನ್ನು ಕರೆಯಲ್ಪಡುತ್ತಿದ್ದೇವೆ. ಯಾವುದೋ ರೀತಿಯಾಗಿರುವಂತ ಬಲಹೀನತೆಗಳು, ಯಾವುದೋ ರೀತಿಯಾಗಿರುವಂತ ಗಂಟು ಮೂಟೆಗಳು ಏನಾಗ್ತದೆ, ನಮ್ಮನ್ನು ಹಿಡಿದಿಟ್ಟಿರ್ತವೆ. ವಿಶ್ವಾಸಿಗಳ ಪರೀಕ್ಷೆ ಮಾಡ್ಕೊಳ್ಳಬೇಕಾಗಿರುವಂಥದ್ದು. ಇದೇ ದೇಶದಲ್ಲಿ ಯಜ್ಞ ಸಮರ್ಪಿಸ್ರಿ, ಅಥವಾ ದೂರ ಹೋಗ್ಬೇಡ್ರಿ, ಅಥವಾ ಬರೀ ಗಂಡಸರೇ ಹೋಗ್ರಿ, ಅದು ಹೋಗ್ರಿ, ನಿಮ್ಮ ದನಕರಗಳನ್ನ ಇಲ್ಲೇ ಬಿಟ್ಟು ಹೋಗ್ರಿ ಎಂಬುದಾಗಿ ಹಲವಾರು ವಿಧದಲ್ಲಿ ಮೋಶೆಯನ್ನ ಮತ್ತು ಇಸ್ರಾಯೇಲರನ್ನ ನಿಯಂತ್ರಿಸಲಿಕ್ಕೆ ಫರೋ ಪಡುವಂತ ಈ ಪ್ರಯತ್ನಗಳು ನಮ್ಮ ಒಂದು ಆತ್ಮಿಕ ಜೀವಿತದಲ್ಲೂ ಕೂಡ ಸೈತಾನನು ನಮ್ಮ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ, ನಾವು ಆತ್ಮಿಕವಾಗಿ ಬೆಳೆದ ರೀತಿಯಲ್ಲಿ, ಆತ್ಮಿಕವಾಗಿ ಬಲಗೊಳ್ಳದ ರೀತಿಯಲ್ಲಿ, ಆತ್ಮಿಕವಾಗಿ ಕರ್ತನಿಗೆ ಇಷ್ಟವುಳ್ಳಂತ ಜೀವಿತವನ್ನು ಜೀವಿಸದ ರೀತಿಯಲ್ಲಿ, ಆತ್ಮಿಕವಾಗಿ ನಾವು ಪರಿಪೂರ್ಣವಾಗಿರುವಂತ ಆತ್ಮದಿಂದಲೂ ಸತ್ಯದಲ್ಲೂ ಆರಾಧನೆ ತಕ್ಕ ಆರಾಧನೆಯನ್ನು ಮಾಡದೇ ಇರುವಂತ ರೀತಿಯಲ್ಲಿ ಯಾವುದೋ ಒಂದು ರೀತಿಯಾಗಿರುವಂತ ಪಾಪಕ್ಕೆ ಸಿಲುಕಿಸಿ, ಯಾವುದೋ ಒಂದು ರೀತಿಯಾಗಿರುವಂತ ಲೋಕಕ್ಕೆ ಸಿಲುಕಿಸಿ, ಯಾವುದೋ ಒಂದು ರೀತಿಯಾಗಿರುವಂತ ಲೋಕದ ಶೋಧನೆಗೆ ನಮ್ಮನ್ನು ಒಳಪಡಿಸಿ ನಮ್ಮ ಆತ್ಮಿಕ ಜೀವಿತನ ಕುಂಠಿತಗೊಳಿಸಲಿಕ್ಕೆ ಇಹಲೋಕದ ಸೈತಾನನು, ಫರೋಹನು, ಇಹಲೋಕದ ದೇವತೆ ಆಗಿರುವಂತವನು ನಮ್ಮ ಮೇಲೆ ಪ್ರಯತ್ನಗಳು ನಡೆಸುತ್ತಲೇ ಇರ್ತಾನೆ. ಇಲ್ಲಿ ಕಲಿಯುವಂತ ಪಾಠವೇನಪ್ಪಾ ಅಂತಂದ್ರೆ, ನಾವು ಕರೆಯಲ್ಪಟ್ಟಿರುವಂತ ಜನಾಂಗ, ನಾವು ವಿಮೋಚಿಸಲ್ಪಟ್ಟಿರುವಂತ ಜನಾಂಗ, 3 ದಿನಗಳ ಪ್ರಯಾಣ ಅಂತಂದ್ರೆ ಪುನರುತ್ಥಾನದ ಶಕ್ತಿಯನ್ನು ಹೊಂದಿಕೊಂಡಿರುವಂತ ನಾವು ಜನಾಂಗದವರು ಪೂರ್ತಿಯಾಗಿ ನಾವು ಐಗುಪ್ತ ದೇಶದ ಹೊರಗೆ ನಾವು ಬರಬೇಕು. ಅಂದ್ರೆ ಈ ಲೋಕದಲ್ಲಿ ಒಡನಾಟ ಎನ್ನುವಂಥದ್ದು, ಲೋಕದಲ್ಲಿ ನಾವು ಇದ್ದೇವೆ, ಆದ್ರೆ ಲೋಕ ನಮ್ಮಲ್ಲಿ ಇರಬಾರದು. ಇದನ್ನು ನಾವು ಗಮನಿಸಿಕೊಳ್ಬೇಕು. ಸಭೆ ಎನ್ನುವಂಥದ್ದು ಲೋಕದಲ್ಲಿದೆ, ಅದು ಸಭೆಯಲ್ಲಿ ಲೋಕ ಇರಬಾರ್ದು. ಯಾರೋ ಒಬ್ಬ ಭಕ್ತನ ಹೇಳ್ತಾನೆ, ಸಭೆ ಎಲ್ಲಪ್ಪ ಇದೆ ಅಂತಂದ್ರೆ ಲೋಕದಲ್ಲಿದೆ ಅಂತ ಹೇಳ್ತಾನೆ. ಲೋಕ ಎಲ್ಲಪ್ಪ ಇದೆ ಅಂತಂದ್ರೆ ಸಭೆಯಲ್ಲಿದೆ. ಈ ರೀತಿಯಾಗಿರುವಂತಹ ಆತ್ಮಿಕ ಜೀವಿತ ಈ ದಿನಗಳು ನಾವು ನೋಡ್ತಾ ಇದ್ದೇವೆ. ಈ ಫರೋನ ರಾಜ್ಯ ಮುಖಾಂತರ ಅವರು ಕಂಡುಕೊಳ್ಳುವಂತ ಏನಂತಂದ್ರೆ, ನಾವು ಯಾವ ರೀತಿಯಾಗಿರುವಂತ ಒಡನಾಟಗಳು ಒಳಪಡದೆ ನಮ್ಮ ಆತ್ಮಗಳನ್ನ ಕಾಪಾಡಿಕೊಂಡು ನಾವು ಜೀವಿಸಬೇಕು. ಇಲ್ಲಿ ಮೋಶೆ ಹೇಳುವಂತ ಮಾತು 10:25 ಮತ್ತು 26 ನೋಡ್ತೇವೆ. ಅವನು ಹೇಳುವಂತ ಮಾತೇನಂತಂದ್ರೆ 26 ನಮ್ಮ ದೇವರಾಗಿದ್ದ ಯೆಹೋವನಿಗೆ ಯಜ್ಞ ಹೋಮಗಳನ್ನು ಮಾಡುವಂತೆ ಬೇಕಾದ ಪಶುಗಳನ್ನು ಮಾತ್ರವಲ್ಲದೆ ನಮ್ಮ ಎಲ್ಲಾ ಪಶುಗಳನ್ನು ಸಹ ತೆಗೆದುಕೊಂಡು ಹೋಗುವ ಹಾಗೆ ನಮಗೆ ಅಪ್ಪಣೆ ಕೊಡಬೇಕು. ಒಂದು ಗೊರಸೆಯನ್ನಾದ್ರೂ ನಾವು ಬಿಟ್ಟು ಹೋಗ್ಲಿಕ್ಕಾಗೋದಿಲ್ಲ, ಒಂದು ಗೊರಸೆಯನ್ನು ಕೂಡ ನಾವು ಬಿಡಲ್ಲ. ಅದು ಮೋಶೆ ಒಂದು ತೀರ್ಮಾನ, ಅದು ದೇವರಿಗೆ ಕೊಟ್ಟಿರುವಂತ ಒಂದು ಆಜ್ಞೆ. ಅಂತ ಒಂದು ಸಮರ್ಪಣೆಯ ಜೀವಿತವನ್ನ ಜೀವಿಸಬೇಕೆನ್ನುವಂಥದ್ದು ಇದರ ಮುಖಾಂತರವಾಗಿ ನಾವು ಕಲಿಯುವಂತರಾಗಿದ್ದೇವೆ. ಆದ್ರೆ ಯಾತಕ್ಕೋಸ್ಕರವಾಗಿದ್ದರೆ ಮಾರ್ಕನ ಬರೆದ ಸುವಾರ್ತೆ ನೋಡ್ತೇವೆ ಯಾವ ರೀತಿ ದೇವರು ನಮ್ಮನ್ನು ಕರೀತಾನಂತಂದ್ರೆ, ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 29-30 ನೋಡ್ತೇವೆ. ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನ ಒಬ್ಬನೇ ದೇವರು, ನಿನ್ನ ದೇವರಾಗಿರುವಂತ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದು ಮೊದಲನೇ ಆಜ್ಞೆ. ಇಂಥ ಒಂದು ರೀತಿಯಾಗಿರುವಂತ ಜೀವಿತವನ್ನ ಜೀವಿಸಲಿಕ್ಕೋಸ್ಕರವಾಗಿ ವಿಶ್ವಾಸಗಳಂತ ನಾವು ಕರೆಯಲ್ಪಟ್ಟಿದ್ದೇವೆ. ಆವತ್ತಿನ ದಿವಸ ಮೋಶೆ ಇಂಥ ಒಂದು ಜೀವಿತವನ್ನ ಅಥವಾ ಇಂಥ ಒಂದು ಆರಾಧನೆ ಮಾಡ್ಲಿಕ್ಕೋಸ್ಕರವಾಗಿ, ಇಸ್ರಾಯೇಲ್ನ ಬಿಡುಗಡೆ ಮಾಡ್ಲಿಕ್ಕೋಸ್ಕರವಾಗಿ ಪ್ರಯತ್ನ ಪಡ್ತಾನೆ. ಆಗ ಕೂಡ ಮೋಶೆ ಅದನ್ನು ಒಪ್ಪಲ್ಲ. ಆಗ ಏನಾಗ್ತದೆ, ಫರೋನು ಸಿಟ್ಟು ಮಾಡ್ಕೊಂಡು ಅಲ್ಲಿ ಹೊರಟೋಗ್ತಾನೆ. ಸಿಟ್ಟು ಮಾಡ್ಕೊಂಡು ಮುಂದೆ ನಾನು ನಿನ್ನ ಹತ್ರ ಬರಲ್ಲ, ನೀನು ಕರ್ಕೊಳ್ಳೋಂಗೆ ನಾನು ಮಾಡ್ತೀನಿ. ಯಾಕಂದ್ರೆ ಇನ್ನೊಂದು ಉಪದ್ರವ ಇದೆ, ಅದು 10ನೇ ಉಪದ್ರವ. ಅದರಲ್ಲಿ ಐಗುಪ್ತ ದೇಶದ ಪ್ರತಿಯೊಂದು ಚೊಚ್ಚಲು ಗಂಡು ಮಗನು ಸಾಯುವಂತ ಒಂದು ಉಪದ್ರವ ಅದು. ಅದೇ ಸಂದರ್ಭದಲ್ಲಿ ಇಸ್ರಾಯೇಲರಿಗೆ ಯಾವ ರೀತಿಯಾಗಿ ನಷ್ಟ ಉಂಟಾಗದ ರೀತಿಯಲ್ಲಿ
ಬಿಡುಗಡೆ ಮಾಡುವಂತ ಒಂದು ಉಪದ್ರ. ಅದನ್ನೇ ನಾವು ಪಸ್ಕಾ ಬಲಿಯ ಮುಖಾಂತರವಾಗಿ ಆಗುವಂತ ಬಿಡುಗಡೆ ಎಂಬುದನ್ನು ನೋಡ್ತೇವೆ. ಅದನ್ನ ನಾವು ಮುಂದಿನ ಪಾಠದಲ್ಲಿ ಯಾವ ರೀತಿಯಾಗಿ ಪಸ್ಕಾ ಬಲಿ ಉಂಟಾಗ್ತದೆ, ಯಾವ ರೀತಿಯಾಗಿ ಬಿಡುಗಡೆ ಉಂಟಾಗ್ತದೆ, ಆ ಪಸ್ಕಾ ಬಲಿಯ ಮುಖಾಂತರವಾಗಿ ಇರುವಂತಹ ಶ್ರೇಷ್ಠವಾಗಿರುವಂತಹ ಪಾಠಗಳು ಯಾವ ರೀತಿಯಾಗಿ ವಿಶ್ವಾಸಿಗಳಿಗೆ ಅನ್ವಯಿಸುತ್ತವೆ ಎನ್ನುವಂಥದ್ದನ್ನು ನಾವು ಮುಂದಿನ ಒಂದು ಪಾಠದಲ್ಲಿ ಕಲಿಲಿಕ್ಕಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಈ ವಾಕ್ಯ ಭಾಗ ದೇವರು ಆಶೀರ್ವದಿಸಲಿ.